ಎಲ್ಲರಿಗೂ ನಮಸ್ಕಾರ. ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಬೆಂಗಳೂರು ವತಿಯಿಂದ ಆಯೋಜಿಸಿರುವ ಈ ತಿಂಗಳ ವೆಬಿನಾರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕೋವಿಡ್-19 ಅದರ ಕುರಿತಾದ ಸಾರ್ವಜನಿಕ ತಿಳುವಳಿಕೆ ಬಗ್ಗೆ CPS ಆಯೋಜಿಸುತ್ತಿರುವ ಎರಡನೇ ವೆಬಿನಾರ್ ಇದು. ಕಳೆದ ವರ್ಷ ಮೇನಲ್ಲಿ ಕೂಡ ನಾವು ಎರಡನೇ ಅಲೆಯ ಸಂದರ್ಭದಲ್ಲಿ ಒಂದು ವೆಬಿನಾರ್ ಅನ್ನು ಆಯೋಜಿಸಿದ್ವಿ. ಅದಲ್ಲದೆ ಕೋವಿಡ್-19 ಮೊದಲು 2020ರಲ್ಲಿ ನಮ್ಮ ಅನುಭವಕ್ಕೆ ಹೊತ್ತಿನಿಂದ ಕೂಡ CPS ಸತತವಾಗಿ ಆ ವಿಚಾರದ ಬಗ್ಗೆ ವೈಜ್ಞಾನಿಕ ಲೇಖನಗಳನ್ನ ತಜ್ಞರಿಂದ ವೈದ್ಯರಿಂದ ಬರೆಸ್ತಾ ಬಂದಿದ್ದೀವಿ. ಇಲ್ಲಿವರೆಗೂ ಸುಮಾರು 21 ಲೇಖನಗಳು ನಮ್ಮ ಅಂತರ್ಜಾಲ ಪುಟದಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಕೋವಿಡ್ ಕುರಿತಾಗಿ ಪ್ರಕಟ ಆಗಿದೆ. ಆ ಲೇಖನಗಳಲ್ಲಿ ಸುಮಾರು 15 ಲೇಖನಗಳನ್ನ ಡಾಕ್ಟರ್ ಚನ್ನೇಶ್ ಬರೆದಿದ್ದಾರೆ, ಒಂದು ಲೇಖನವನ್ನ ಡಾಕ್ಟರ್ ಸಂದೇಶ್ ಬರೆದಿದ್ದಾರೆ, ಮತ್ತೆ 5 ಲೇಖನಗಳನ್ನ ನಾನು ಬರೆದಿದ್ದೇನೆ. ಇದಲ್ಲದೇನೆ ಡಾಕ್ಟರ್ ಚನ್ನೇಶ್ ಕೆಲವೊಂದು ಆನ್ಲೈನ್ ಮೀಡಿಯಾಕ್ಕೋಸ್ಕರ ಇಂಗ್ಲಿಷ್ನಲ್ಲಿ ಕೂಡ ಕೋವಿಡ್ ಕುರಿತಾಗಿ ಲೇಖನಗಳನ್ನ ಬರೆದಿದ್ದಾರೆ. ಇವಾಗ ಮತ್ತೊಮ್ಮೆ ನಾವು ಹೊಸ ವರ್ಷದ ಸಂಭ್ರಮದಲ್ಲಿ ಕೂಡ ಮತ್ತೆ ಈ ಕೋವಿಡ್ ಕುರಿತಾದ ಒಂದು ದಿಗಿಲು ಅಥವಾ ಭಯ ಅಂತ ಹೇಳ್ತಿರೋ ಈ ಒಂದು ಸನ್ನಿವೇಶಕ್ಕೆ ಬಂದು ನಿಂತಿದ್ದೀವಿ. ಸೊ ಹಾಗಾಗಿ ಇವತ್ತು ಮತ್ತೆ ಈ ಕುರಿತಾಗಿ ಹೊಸ ತಳಿ ಒಮಿಕ್ರಾನ್ ಕುರಿತಾಗಿ ಹಾಗೂ ವೈರಸ್ಗಳ ಜೈವಿಕ ಸಂಬಂಧಗಳ ಚಲನಶೀಲತೆ ಕುರಿತಾಗಿ ಇತ್ತೀಚಿನ ಬೆಳವಣಿಗೆಗಳು, ಇತ್ತೀಚಿನ ತಿಳುವಳಿಕೆಗಳು ಏನು ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳೋದಿಕ್ಕೆ ಈ ವೆಬಿನಾರ್ ಅನ್ನ ಆಯೋಜಿಸಿದ್ದೀವಿ. ಸೊ ಈ ವೆಬಿನಾರ್ನ ಪ್ರಮುಖ ಮಾತುಗಾರರಾಗಿ ಉಪನ್ಯಾಸಕರಾಗಿ ಇಬ್ರು ವಿಷಯ ತಜ್ಞರು ನಮ್ಮೊಂದಿಗೆ ಇದ್ದಾರೆ. ಅವರನ್ನ ಮೊದಲು ಸ್ವಾಗತಿಸೋಣ. ಮೊದಲು ಡಾಕ್ಟರ್ ಚನ್ನೇಶ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಹಾಗೇನೆ ಅರವಳಿಕೆ ತಜ್ಞರಾದಂತ ವೈದ್ಯರಾದಂತ ಡಾಕ್ಟರ್ ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ವೆಲ್ಕಮ್ ಡಾಕ್ಟರ್ ಶಶಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೊ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲು 2 ಉಪನ್ಯಾಸಗಳಿರ್ತವೆ. ಮೊದಲ ಉಪನ್ಯಾಸ ಡಾಕ್ಟರ್ T.S Channesh ಅವರಿಂದ ಸುಮಾರು 20ರಿಂದ 25 ನಿಮಿಷಗಳ ಕಾಲ ಇರುತ್ತೆ. ನಂತರ ಡಾಕ್ಟರ್ ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಅವರು ಕೂಡ ತಮ್ಮ ಪ್ರೆಸೆಂಟೇಶನ್ ಸುಮಾರು 20ರಿಂದ 25 ನಿಮಿಷಗಳ ಕಾಲ ನೀಡಲಿದ್ದಾರೆ. ನಂತರ ವೆಬಿನಾರ್ನ ಮುಂದುವರಿಕೆಯಾಗಿ ಪ್ರಶ್ನೋತ್ತರ ಅಥವಾ ಸಂವಾದ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಕೇಳುಗರು ಇದರಲ್ಲಿ ಭಾಗವಹಿಸೋರು ತಮ್ಮ ಪ್ರಶ್ನೆಗಳನ್ನ, ತಮ್ಮ ಅನುಮಾನಗಳನ್ನ ವಿಷಯ ತಜ್ಞರ ಹತ್ರ ಕೇಳಿ ಅದ್ರ ಬಗ್ಗೆ ಸೂಕ್ತವಾದಂತ ತಿಳುವಳಿಕೆಯನ್ನ ಪಡಿಬಹುದು. ಸೊ ಇದಕ್ಕೆ ಮತ್ತೆ ಈ ವೆಬಿನಾರಿಗೆ ಒಂದು ವೆಬಿನಾರ್ ಪ್ರೋಟೋಕಾಲ್ ಅಂತ ಏನ್ ಹೇಳ್ತೀವಿ, ದಯವಿಟ್ಟು ವಿಷಯ ತಜ್ಞರು ತಮ್ಮ ವಿಚಾರಗಳನ್ನ ಮಂಡಿಸುವ ಸಮಯದಲ್ಲಿ ನಿಮ್ಮ ವಿಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ, ಹಾಗೂ ಮೈಕ್ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡ್ತಿರೋದ್ರಿಂದ ಇದು ನಮಗೆ ಹೆಚ್ಚು ಸಹಕಾರಿಯಾಗ್ತದೆ. ಸೊ ನಿಮ್ಮ ಪ್ರಶ್ನೆಗಳನ್ನ ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳಬಹುದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಟೈಪ್ ಮಾಡಬಹುದು. ಸೊ ಈ 2 ಉಪನ್ಯಾಸಗಳಾದ ನಂತರ ನಾವು ಅದನ್ನ ತೆಗೆದುಕೊಳ್ತೀವಿ. ಮೊದಲಿಗೆ ಇವತ್ತಿನ ಮೊದಲ ಉಪನ್ಯಾಸ ಡಾಕ್ಟರ್ ಚನ್ನೇಶ್ ಅವರಿಂದ. ಸೊ ಡಾಕ್ಟರ್ ಚನ್ನೇಶ್ ಅವ್ರ ಬಗ್ಗೆ ನಾನೇನು ಹೆಚ್ಚು ಈ ವಲಯಕ್ಕೆ, ಕೇಳುಗರ ವಲಯಕ್ಕೆ ಪರಿಚಯಿಸಬೇಕಾಗಿಲ್ಲ. ಆದರೂ ಔಪಚಾರಿಕವಾಗಿ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ನ ನಿರ್ದೇಶಕರಾದಂಥ ಡಾಕ್ಟರ್ ಚನ್ನೇಶ್ ಮೂಲತಃ ಕೃಷಿ ವಿಜ್ಞಾನಿ, ಆದರೆ ಪ್ರವೃತ್ತಿಯಲ್ಲಿ ಅವರೊಬ್ಬ ವಿಜ್ಞಾನ ಬರಹಗಾರ. ಕೋವಿಡ್ ಕುರಿತಾಗಿ ಬಹಳ 2 ವರ್ಷಗಳಿಂದನೂ ಕೂಡ ಹೆಚ್ಚು ತೀವ್ರತೆಯಿಂದ ಮತ್ತೆ ಸೀರಿಯಸ್ನೆಸ್ ಇಂದ ಅದರ ವೈಜ್ಞಾನಿಕ ಅಂಶಗಳನ್ನು ಬಗ್ಗೆ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ 2 ಭಾಷೆಗಳಲ್ಲಿ ಬರಿತಾ ಬಂದಿದ್ದಾರೆ. ಅವರು ಇವತ್ತು ಡೈನಾಮಿಕ್ಸ್ ಆಫ್ ವೈರಲ್ ಬಯಾಲಜಿ, ಅದ್ರ ಕುರಿತಾದ ರೀಸೆಂಟ್ ಅಂಡರ್ಸ್ಟ್ಯಾಂಡಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಮಾತನಾಡಲಿದ್ದಾರೆ. ಯು ಕ್ಯಾನ್ ಶೇರ್ ಯುವರ್ ಸ್ಕ್ರೀನ್ ಸರ್. ಕಾಣುತ್ತಲ್ಲ? ಸರ್. ಎಲ್ರಿಗೂ ನಮಸ್ಕಾರ. ವೈರಸ್ಗಳ ಡೈನಮಿಕ್ಸ್
ಅಂದರೆ ಅವುಗಳ ಜೈವಿಕ ಸಂಬಂಧದ ಚಲನಶೀಲತೆ ಇತ್ತೀಚಿನ ತಿಳುವಳಿಕೆಯನ್ನು ಹೇಳಬೇಕು ಅಂತಂದರೆ ಕೆಲವು ಸಾರಿ ಆ ತಿಳುವಳಿಕೆ ಹಳೆಯದು ಆಗಿದ್ದಿರ್ಬೋದು, ಆದರೆ ಅದು ಇತ್ತೀಚೆಗೆ ತಿಳಿದದ್ದು. ಹಾಗಾಗಿ ಆ ಥರದ ಒಂದು ಅದರ ಹಿಸ್ಟ್ರಿ ಅಥವಾ ಚರಿತ್ರೆಯಲ್ಲಿ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರುವಂತಹ ಸಾಧ್ಯತೆಗಳು ಇದರಲ್ಲಿವೆ. ಒಟ್ಟಾರೆ ಈಗ ಇವತ್ತಿನ ಅಂದರೆ ಈ ವಾರದ ಹೆಚ್ಚು ಕಡಿಮೆ ಕಳೆದ ಒಂದು 3-4 ದಿನದ ಹಿಂದಷ್ಟೇ ಒಂದು ಅತ್ಯದ್ಭುತವಾದಂತಹ ಒಂದು ರಿವ್ಯೂ ಪರಾಮರ್ಶನ ಒಂದು ಪ್ರಕಟವಾಯಿತು. ಅದರ ಪ್ರಕಾರ ಇದನ್ನು ನಾನು ಹೀಗೆ ಕರಿಬೋದು ಅಂತ ಅಂದ್ಕೊಂಡು ನಾನು ಡಿಫೆನ್ಸ್ ಆ್ಯಂಡ್ ಡಿಸೀಸ್ ಡೆವಲಪ್ಮೆಂಟ್ ಇನ್ COVID-19 ಅಂತ ಕರಿಬೋದಾಗಿತ್ತು ವೈಜ್ಞಾನಿಕವಾಗಿ. ಒಂದು ಅರ್ಥದಲ್ಲಿ ಜನರಲ್ ಆಗಿ ವೈಜ್ಞಾನಿಕ ಜೈವಿಕ ಸಂಬಂಧಗಳ ಇಡೀ COVID-19 ಬಂದ ನಂತರದ ವಿವರಗಳನ್ನು ಈ ರೀತಿಯ ಕರಿಬೋದು ಅಂದ್ಕೊಂಡು ನಾನು ಹಾಗೆ ಅದನ್ನು ಇನ್ನೊಂದು ರೀತಿ ಕರೆಯಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ವಿಜ್ಞಾನದ ಸಂಬಂಧದಲ್ಲಿ ಸಮಾಜಕ್ಕೆ ನಮ್ಮ CPSನ ಒಂದು ಧ್ಯೇಯವಾದಂತಹ ಒಂದು ವೈಜ್ಞಾನಿಕ ಸಂಗತಿಗಳನ್ನು ಪೂರ್ಣವಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಅದಕ್ಕೆ ಇರಬಹುದಾದ ಕೆಲವೊಂದು ಅಡ್ಡಿಗಳ ರೂಪದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಕೂಡ ಕೋವಿಡ್ ಸಂಬಂಧಿತವಾಗಿ ಹೇಗೆ ಹರಿದು ಬಂದವು, ಅವು ಒಟ್ಟಾರೆ ಸಂಶೋಧನೆಯ ಬಗ್ಗೆ ಮಾಡಿದಂತಹ ಅನುಕೂಲ ಮತ್ತು ಅನಾನುಕೂಲಗಳನ್ನು ಇಟ್ಕೊಂಡು ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ವೈರಸ್ಗಳ ಒಟ್ಟಾರೆ ಸಂಶೋಧನೆ ಮೈಲಿಗಲ್ಲುಗಳನ್ನು ನೋಡಿದರೆ ಇರತಕ್ಕಂಥ ಲ್ಯಾಂಡ್ ಮಾರ್ಕ್ ಹೆಚ್ಚು ಕಡಿಮೆ 1930s ಅಂದರೆ 1930ರಿಂದ ಆರಂಭವಾಗಿದೆ. ಮೊಟ್ಟ ಮೊದಲ ಕೊರೋನಾ ವೈರಸ್ ಅದು ಪಕ್ಷಿಗಳಲ್ಲಿ ದಾಖಲಾಗಿದ್ದು 31ರಲ್ಲಿ, ಆ ನಂತರ ಹ್ಯೂಮನ್ ಕೊರೋನಾ ವೈರಸ್ ದಾಖಲಾಗಿದ್ದು 66ರಲ್ಲಿ. ಅಲ್ಲಿಂದ ನಂತರ ಬಂದಂಥದ್ದೆಲ್ಲ ತಮಗೆ ಇವೆಲ್ಲ ಹೆಚ್ಚು ಗೊತ್ತೇ ಇದೆ. ಆದರೆ ತೀರಾ ಇತ್ತೀಚೆಗೆ ಅಂದರೆ ಎಸ್ಪೆಷಲಿ ಈ ವರ್ಷದ ಅಂದರೆ ಕಳೆದ ವರ್ಷದ ಬಹಳ ದೊಡ್ಡ ಒಂದು ಮುಖ್ಯ ಒಂದು ತಿಳುವಳಿಕೆ ಅಂತ ಹೇಳಿದರೆ ಅದು ಒಂದು ಡಿಟೇಲ್ ಆ ವಿಷಯನೇ ಇಟ್ಕೊಂಡು ನಾನು ಮುಂದೆ ಹೆಚ್ಚು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಒಟ್ಟು ಒಂದು ಆರ್ಗ್ಯಾನಿಸಮ್, ಒಂದು ಜೀವಿನಲ್ಲಿ ಉಂಟು ಮಾಡುವ ಜೀವಕ್ಕೂ ಒಟ್ಟಾರೆ ರೋಗಕ್ಕೂ ಅದಕ್ಕಿಂತ ಮುಖ್ಯವಾಗಿ ಒಂದು ಸೆಲ್ ಒಳಗೆ ಅಂದರೆ ಒಂದು ಜೀವಕೋಶದೊಳಗೆ ಒಂದು ಡಿಟೇಲ್ಡ್ ಅಟ್ಲಾಸ್ ಕೂಡ ಈಗ ಲಭ್ಯ ಆಗಿದೆ. ಇದು ಒಂದರ್ಥದಲ್ಲಿ ವೈರಸ್ಗಳ ಕುರಿತಂತಹ ರೋಗದ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಅಂದರೆ ಅದ್ಭುತವಾಗಿ ಇದುವರೆಗಿನ ನಾಲೆಡ್ಜ್ ಹೋಲಿಸಿದರೆ ಈಗ ತಿಳಿದುಕೊಳ್ತಕ್ಕಂಥ ಸಂದರ್ಭಕ್ಕೆ ಒಂದು ಆರಂಭ ಅಂತ ಹೇಳಿ ಆ ಲೆಕ್ಕಕ್ಕೆ ಹೇಳಿದ್ದಾರೆ. ಹೀಗೆ ಈ ರೀತಿಯಾದಂತಹ ಅಂದರೆ ಒಂದು ಇಷ್ಟೊಂದು ತಿಳುವಳಿಕೆ ಬಂದ ಮೇಲೂ ಕೂಡ ಅದ್ರ ಬಗ್ಗೆ ತಿಳಿದಿದ್ದು ಎಷ್ಟು ಅಲ್ಪ ಅನ್ನೋದ್ರ ಬಗ್ಗೆ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ರೀತಿ ಒಟ್ಟಾರೆ ಬದಲಾವಣೆಯಲ್ಲಿ ಮೂಲ ಆರಂಭವಾಗಿದ್ದು ಯಾವಾಗ ಅಂತಂದ್ರೆ ಹ್ಯೂಮನ್ ಅಂದರೆ ಮನುಷ್ಯರಿಗೆ ಕೊರೋನಾ ವೈರಸ್ಸನ್ನು ಕಂಡುಹಿಡಿದದ್ದು 1964ರಲ್ಲಿ ಜೈನ್ ಅಲ್ಮೇಡಿಯಾ ಅನ್ನೋ ಒಬ್ಬ ವೈರಾಲಜಿಸ್ಟ್ ಅಂತ. ಅವರು ಈ ವೈರಾಲಜಿಸ್ಟ್ ಎಷ್ಟೊಂದೇ ಒಂದು 16ನೇ ವಯಸ್ಸಿನ ಆಕ್ಚುಲಿ ಶಾಲೆ ಬಿಟ್ಟ ಹುಡುಗಿ ಆಕೆ. ಅವರ ತಂದೆ ಒಬ್ಬರು ಬಸ್ ಡ್ರೈವರ್ ಆಗಿದ್ದಂಥವ್ರು. ಅಕಸ್ಮಾತ್ ಆಗಿ ಜೀವನಕ್ಕೋಸ್ಕರ ಒಂದು ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಆಗಿ ಸೇರಿಕೊಂಡಂಥ ಈ ಮಹಿಳೆ ವೈರಸ್ಗಳ ಇಮೇಜಿಂಗ್ ಪ್ರೋಸೆಸ್ವರೆಗೂ ತನ್ನನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾಳೆ, ತಾನು ಜಾಣೆಯಾಗಿ ತೋರಿಸ್ಕೊಳ್ತಾಳೆ. ಹಾಗಾಗಿ ಒಂದು ರೀತಿಯ ನಾನ್ ಕನ್ವೆನ್ಷನಲ್ ಟ್ರೈನಿಂಗಿಂದ ಅವರು ವಿಜ್ಞಾನಕ್ಕೆ ಬಂದವರು. ಇವತ್ತು ಅವ್ರ ಕೊಡುಗೆ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ಎಸ್ಪೆಷಲಿ COVID-19ನಲ್ಲಿ ಇಮೇಜಸ್ ಅಂದರೆ ಈ ವೈರಸ್ಗಳ ಒಂದು ಚಿತ್ರೀಕರಣ ನೋಡಬೇಕು ಅಂತಿದ್ರೆ ಅದಕ್ಕೆ ಬೇಕಾದಂಥ ಸಹಾಯಗಳನ್ನು, ಅದಕ್ಕೆ ಬೇಕಾದಂಥ ಅಭೂತಪೂರ್ವವಾದ ಸಂಶೋಧನೆಗಳನ್ನು ತಂದುಕೊಟ್ಟಂಥವ್ರು ಇವರು. ಹಾಗಾಗಿ ಕೆಲವರನ್ನ ಈ ಥರ ಒಂದು ಇಡೀ ಒಂದು ವೈರಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತಿನ ತಿಳುವಳಿಕೆಗೆ ಪ್ರಮುಖವಾಗಿ ಕಾರಣರಾದವರ ಮೂಲಕ ನಾನು ಆರಂಭಿಸ್ತೇನೆ. ಹಾಗಾದರೆ ಒಟ್ಟಾರೆ ವೈರಸ್ಗಳ ಜರ್ನಿ ನಾನು ಆಗಲೇ ಹೇಳಿದೆ. ಹ್ಯೂಮನ್ ವೈರಸ್ ಮೊಟ್ಟ ಮೊದಲು 229E ಅನ್ನೋ ಹೆಸರಿನಲ್ಲಿ ನಮಗೆ ಇವತ್ತು ಕಾಮನ್ ಕೋಲ್ಡ್ ಅಂದರೆ ಸಾಮಾನ್ಯ ಶೀತ ನೆಗಡಿ ತರ್ತಕ್ಕಂಥ ವೈರಸ್ ಇವತ್ತಿಗೂ ಇರತಕ್ಕಂಥದ್ದು. ಆ ಸಾಮಾನ್ಯ ಬರ್ತಕ್ಕಂಥ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಒಮಿಕ್ರಾನ್ವರೆಗೂ ಬೇರೆ ಬೇರೆ ಥರದ ವೈರಸ್ಗಳ ಒಂದು ಬೇರೆ ಬೇರೆ ಸಂದರ್ಭದಲ್ಲಿ ಇವುಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ಗುರುತಿಸಿ ಅವುಗಳ ಒಂದು ಜಿನೋಮ್ ಮೂಲಕ ಅವನ್ನು ಅರ್ಥೈಸಿಕೊಂಡು ಈ ಪರಿಸ್ಥಿತಿವರೆಗೂ ಬಂದಿದೆ. ಹಾಗಾಗಿ 1960ರಿಂದ ಇಲ್ಲಿವರೆಗೂ ಸುಮಾರು 60 ವರ್ಷಗಳ ಕಾಲ ಈ ಒಂದು ಹ್ಯೂಮನ್ ಕೊರೋನಾ ವೈರಸ್ಗಳ ದಾಳಿ ಬೇರೆ ಬೇರೆ ಹಂತದಲ್ಲಿ ನಡೆದು ಬಂದಿದೆ. ಅವುಗಳ ಒಂದು ಚಲನಶೀಲತೆಯನ್ನು ಇಟ್ಕೊಂಡು ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಆದಂತಹ ಕೆಲವೊಂದು ವಿಚಾರಗಳ ವೈಶಿಷ್ಟ್ಯತೆ ಮತ್ತು ಆ ಮೂಲಕ ಉಂಟಾದ ಒಂದು ಸಾಮಾಜಿಕ ವಿಚಾರ ಧೋರಣೆ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅವುಗಳನ್ನು ನಾನು ಹೇಳ್ಕೊಂಡು ಹೋಗ್ತೇನೆ. ಒಟ್ಟಾರೆ ಇದುವರೆಗೆ ಮಾಡಿದ ಇದರಲ್ಲಿ ಸುಮಾರು 63 ಲಕ್ಷಕ್ಕೂ ಹೆಚ್ಚು ಜನ ಇದುವರೆಗೆ ಕೋವಿಡ್ನಿಂದ ಸಾವನ್ನಪ್ಪಿದ್ದಾರೆ.
ಹೀಗಾಗಿ ಇದನ್ನ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇದನ್ನ ವಾಷಿಂಗ್ಟನ್ ಯೂನಿವರ್ಸಿಟಿಯ ಸಿಯಾಟ್ಲಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎವಲ್ಯೂಷನ್ ಅವರ ಒಂದು ಅನಾಲಿಸಿಸ್ ಪ್ರಕಾರ ಇದುವರೆಗೂ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಜನ ಸತ್ತಿರಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ದೃಢಪಡಿಸಲಾಗಿದೆ. ಇಷ್ಟೊಂದು ಸಾವಿಗೆ ಕಾರಣವಾದಂತಹ ಈ ಒಂದು ಕೋವಿಡ್ ಅಥವಾ ಈ ಕೊರೋನಾ ವೈರಸ್ಸು ಇಷ್ಟೊಂದು ಮಾರ್ಗವನ್ನು ತಡಿಬೇಕಾದ್ರೆ ಕಳೆದ ಕೇವಲ 2 ವರ್ಷದಲ್ಲಿ ಆದಂಥ ಬದಲಾವಣೆ ಇದಾದರೆ ಇದರ ಹಿಂದೆ ಒಟ್ಟಾರೆ ಮಾಡಿದಂಥ ಕೆಲವೊಂದು ಮುಖ್ಯ ವಿಷಯಗಳನ್ನು ನೋಡೋಣ. ಮೊಟ್ಟ ಮೊದಲು ಈ ಒಂದು ಜರ್ನಿನಲ್ಲಿ ಅಂದರೆ ಕೊರೋನಾ ವೈರಸ್ನ ಅರ್ಥ ಮಾಡ್ಕೊಳ್ಳೋ ಇದರಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬಂದ ಹೆಸರು, ಅದು ಈಗ ಕೇಳಿ ಬರ್ತಾರೆ ಹೆಸರು, ಆದರೆ ಅವಾಗ ಇದು ಕೇವಲ ಅನ್ಹರ್ಡ್ ಅಂದರೆ ಕೇಳಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ವಿಷಯ ಆಗಿತ್ತು. ಅವ್ರು ಯಾರು ಅಂತ ಹೇಳಿದರೆ ಅವರು ಪೀಟರ್ ಡಜಾಕ್ ಅನ್ನುವ ಒಬ್ಬರು ಎಕೋ ಹೆಲ್ತ್ ಅಲಯನ್ಸ್ ಅನ್ನುವ ಒಂದು ಸಂಸ್ಥೆಯ ನಿರ್ದೇಶಕರು. ಆತ ಮೂಲತಃ ಒಬ್ಬರು ಇನ್ಫೆಕ್ಷಿಯಸ್ ಡಿಸೀಸಸ್ನ ತಜ್ಞರು. ಅವರು ಮೊಟ್ಟ ಮೊದಲು ಇದನ್ನು 2000 ಆರಂಭದಲ್ಲೇ ಈ ಥರ ವೈರಸ್ಗಳ ಡೈನಮಿಕ್ಸ್ ಅಂದರೆ ವೈರಸ್ಗಳ ಚಲನಶೀಲತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಚೈನಾದ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜೊತೆಗೆ ಸಂಪರ್ಕ ಬೆಳೆಸಿ ಅಧ್ಯಯನವನ್ನು ಆರಂಭಿಸಿದರು. ಯಾಕೆಂತಂದರೆ ಆ ವೇಳೆಗಾಗಲೇ ಸುಮಾರು ಬಗೆಯ ಅಂದರೆ 50ಕ್ಕೂ ಹೆಚ್ಚು ಬಗೆಯ ವೈರಸ್ಸುಗಳು ಮಾನವನನ್ನು ಕಾಡುವ ವೈರಸ್ಸುಗಳು, ಅದರಲ್ಲೂ ಬ್ಯಾಟ್ಸ್ ಅಥವಾ ಬಾವುಲಿಗಳಲ್ಲಿ ಇವೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಅಲ್ಲಿಂದ ಅವುಗಳನ್ನು ಮುಂದೆ ನಮ್ಮ ಜೀವನಕ್ಕೆ ಬರದಂತೆ ತಡೆಯುವ ಬಗೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪೀಟರ್ ಅವರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವರು 2004 ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜೊತೆಗೆ ಕೆಲಸ ಮಾಡ್ತಾ ಮತ್ತೆ ಈ ಒಂದು ಪೆಂಡೆಮಿಕ್ ಸಾಂಕ್ರಾಮಿಕತೆಯ ಸಾಮರ್ಥ್ಯವನ್ನು ಊಹಿಸಿದ್ರು. ಅವರು ಊಹಿಸಿ ಆ ಬಗ್ಗೆ ಅದನ್ನು ತಡೆಯೋದಕ್ಕೆ ಮಾಡುವಂಥ ಪ್ರಯತ್ನಗಳಲ್ಲಿ ಮುಂದೇನಾಯಿತು ಅನ್ನೋದು ನಮಗೆ ಇವತ್ತು ಗೊತ್ತಾಗಿದೆ. ಈ ಥರ ಇದ್ದಂಥ ಇವರನ್ನು ಇವರಿಂದನೇ ಕೆಲಸಕ್ಕೆ ಇವರು ಮಾಡಿದ ಅನಾಹುತಗಳಿಂದ ಈ ಥರದ ಅನಾಹುತ ಆಗಿದೆ ಅಂತ ಹೇಳಿ ಇವರನ್ನು ಈಗ ಇಡೀ ಅಮೆರಿಕದ ಒಂದು ಪ್ರಭುತ್ವ ಇವ್ರ ಮೇಲೆ ಆರೋಪಗಳನ್ನು ಹೊರಿಸಿ ಇವರನ್ನ ಇಂಟ್ರಾಗೇಷನ್ ಇವರನ್ನ ಒಂದು ಚರ್ಚೆಗೆ ಮತ್ತು ವಿಚಾರಣೆಗೆ ಒಳಪಡಿಸಲಾಗಿದೆ. ಆದರೆ ಇವರನ್ನ ಇಡೀ ಇದನ್ನು ಶುದ್ಧೀಕರಣದ ಪ್ರವಾದಿ ಅಂತ ಕೂಡ ಕರೀಲಾಗ್ತಾ ಇದೆ. ಇದನ್ನು ಸೈನ್ಸ್ ಅಲ್ಲಿ ಬಂದಿರತಕ್ಕಂಥ ಒಂದು ಜರ್ನಲ್ನ ಮೂಲ ಲೇಖನದ ಫೋಟೋವನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಅಂದರೆ ಇವರು ಕೋವಿಡ್ನ ಮೂಲ ವಿಷಯಗಳಲ್ಲಿ ಇವರಿಂದಲೇ ಆರಂಭವಾಗಿದ್ದು ಅನ್ನೋದು. ಅಂದರೆ ಆರಂಭ ಅಂತಂದರೆ ಅವುಗಳ ತಿಳುವಳಿಕೆಯನ್ನು ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಇವರು ಬಳಸಿದ್ರು. ಇವರು ನಂತರ ಚೈನಾದ ಒಬ್ಬ ಹೆಣ್ಣು ಮಗಳಾದಂಥ ಶಿ ಜಿಂಗ್ಲಿ ಅವರ ಜೊತೆಗೆ ಅವ್ರನ್ನ 1965 ಭೇಟಿ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಅವರು ಈ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ರು. ಆ ಹಂತದಲ್ಲಿ ಈಗಾಗಲೇ ಪ್ರಸ್ತುತವಾಗಿರ್ತಕ್ಕಂತಹ ಪ್ರಯೋಗಾಲಯದಿಂದ ಲೀಕ್ ಆಗಿರಬಹುದಾದ ಅನ್ನುವ ತಿಳುವಳಿಕೆಯಿಂದ ಹರಡಿಕೊಂಡಿದೆ. ಅದು ಬೇರೆ ವಿಚಾರ, ಅಲ್ಲಿಗೆ ಹೋಗೋದು ಬೇಡ ಈಗ. ಆದರೆ ಮುಖ್ಯವಾಗಿ ಅಲ್ಲಿಂದ ಆರಂಭವಾಗಿ ಇವರೆಲ್ಲರೂ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟು ಕೆಲಸ ಮಾಡಿದಂತಹ ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೇವೆ. ಇವರು ಪೀಟರ್ ಮತ್ತೆ ಶಿ ಈ ಥರದ ಇವ್ರ ಮೇಲೆ ಈಗ ಆರೋಪಗಳಿವೆ. ಇದು ಬೇರೆ ವಿಷಯ. ಆದರೆ ಇಲ್ಲಿಂದ ಮುಂದಿನ ನಡೆದಂಥ ಘಟನೆಗಳು ನೋಡೋಣ. ಇವತ್ತು ಇದ್ರ ಜೊತೆಗೆ ವೈರಸ್ಸು ಹ್ಯೂಮನ್ ಜೀವಿಕೋಶದೊಳಗೆ ಹೋದ ತಕ್ಷಣ ಆಗೋದು ಅಂತ ಹೇಳಿದ್ರೆ ಮೊಟ್ಟ ಮೊದಲು ನಮ್ಮ ಜೀವಿಕೋಶದೊಳಗೆ ಒಂದು ಬಗೆಯ ಪ್ರೋಟೀನ್ ಉತ್ಪಾದನೆ ಆಗುತ್ತೆ. ಅದು ಅದನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿರುತ್ತೆ. ಆದರೆ ಆ ಪ್ರೋಟೀನನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವ ನಾಲೆಜ್, ಬೇಕಾಗುವ ಒಂದು ಶಕ್ತಿ, ಬೇಕಾಗುವಂಥ ಟೂಲ್ ಇದೆಯಲ್ಲ, ಅದನ್ನು ಡೆವಲಪ್ ಮಾಡಿಕೊಟ್ಟವರು ಜಾನ್. ಇವರು ಮೂಲತಃ ಲಂಡನ್ನವರು. ಡೀಪ್ ಮೈಂಡ್ ಕಂಪನಿ ಅನ್ನುವ ಕಂಪನಿಯಲ್ಲಿ ಸೀನಿಯರ್ ರಿಸರ್ಚರ್ ಆಗಿದ್ದಾರೆ. ಇವರು ಕಂಡುಹಿಡಿದಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ರಿಸರ್ಚ್ ಟೂಲ್ ಅಲ್ಫಾ ಫೋಲ್ಡ್ ಅನ್ನುವ ಎಷ್ಟರ ಮಟ್ಟಿಗೆ ಅಂದರೆ ಒಂಥರ ಆಶ್ಚರ್ಯ ಆಗುವ ಮಟ್ಟದಲ್ಲಿ ಪ್ರೋಟೀನ್ನ ರಚನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಹಾಗಾಗಿ ಇವರು ಕೊಟ್ಟಂಥ ಕೊಡುಗೆ ಬಹಳ ಅಮೂಲ್ಯವಾಗಿ ಇವತ್ತು ಸಿಕ್ಬರ್ತಾ ಇದೆ. ಹಾಗಾಗಿ ಇವರನ್ನು ನೇಚರ್ ಜರ್ನಲ್ ಕಳೆದ 2021 ಅಂದರೆ 2021 ಪ್ರಮುಖ 10 ಜನ ವಿಜ್ಞಾನಿಗಳಲ್ಲಿ ಇವ್ರನ್ನ ಒಬ್ಬರು ಅಂತ ಗುರುತಿಸಲಾಗಿದೆ. ಆ ನಂತರ ಇವತ್ತು ವ್ಯಾಕ್ಸಿನ್ ಇದು ಮುಂದೆ ವ್ಯಾಕ್ಸಿನ್ ಬೇಕು ಅಂತಾಯ್ತು, ವ್ಯಾಕ್ಸಿನ್ ಕಂಡುಹಿಡಿದ್ರು ಅಂತಾಯ್ತು, ಅದನ್ನು ಬೇರೆ. ಆದರೆ ವ್ಯಾಕ್ಸಿನ್ ಎಲ್ರಿಗೂ ಸಿಗಬೇಕಲ್ಲ, ಅದಕ್ಕೆ ಹೋರಾಟ ನಡೆಸಿದವರು ಈ ಉಗಾಂಡದ ಈ ಹೆಣ್ಣುಮಗಳು, ಈಕೆ ವಿನಯ್ ಬೈನಾಮಾ ಅಂತ ಹೇಳಿ. ಇವರು ಕೂಡ ಒಬ್ಬ ಇಂಜಿನಿಯರ್ ಬೇಸಿಕಲಿ. ಇವರು WHO ಮತ್ತು UN ಜೊತೆ ಕೆಲಸ ಮಾಡ್ತಾ UNAIDSನಲ್ಲಿ ಇವತ್ತು ಅವರು ಚೀಫ್ ವರ್ಕರ್ ಆಗಿದ್ದಾರೆ. ಅವರು
ವ್ಯಾಕ್ಸಿನ್ ಅನ್ನೋದು ವ್ಯಾನಿಟಿ ಬ್ಯಾಗ್ ತರ ಅಲ್ಲ. ಅಂದ್ರೆ ಸೌಂದರ್ಯವರ್ಧಕಗಳನ್ನ ನೀವು ಮಾರೋ ಮೆಥಡಾಲಜಿನೇ ವ್ಯಾಕ್ಸಿನ್ ಬಳಸಬಾರದು ಅಂತ ಇವ್ರ ಹೇಳಿಕೆ. ಹಾಗಾಗಿ ಅವರು ಇವರ ಒಂದು ಹೋರಾಟದ ಫಲವಾಗಿ ಬಹುಶಃ ಇವತ್ತು ಜಗತ್ತಿನ ಎಲ್ಲರಿಗೂ ಉಚಿತವಾಗಿ ವ್ಯಾಕ್ಸಿನ್ ದೊರಕ್ತಾ ಇದ್ರೆ ಅದು ಇವರು ಆರಂಭಿಕ ಬೇರೆ ಬೇರೆ ಕಾರಣ ಕೊಡ್ತಾ ಇರ್ಬೋದು. ಆದ್ರೆ ಮುಖ್ಯವಾಗಿ ಇವರು ಈಗಲ್ಲ, 2000 ಆರಂಭದಿಂದಲೇ ಇಂಥ ಕೆಲಸವನ್ನು ಆರಂಭಿಸಿದವರು. ಹಾಗಾಗಿ ಮುಂದೆ ಈ ಬಗೆಯ ನಮಗೆ ಇವತ್ತು ಸಿಗ್ತಕ್ಕಂಥ ಸವಲತ್ತುಗಳಲ್ಲಿ, ತಿಳುವಳಿಕೆಗಳಲ್ಲಿ ವ್ಯಾಕ್ಸಿನ್ ಕುರಿತಾದಂಥ ವಿಚಾರಗಳು ಕೂಡ ಇವರಿಂದ ಪ್ರಭಾವಿತಗೊಂಡಿವೆ. ಇವರು ಕೂಡ 2021 10 ಜನ ಪ್ರಮುಖವಾದಂತಹ ವಿಜ್ಞಾನಿಗಳ ಪಟ್ಟಿನಲ್ಲಿ ಇವರು ಕೂಡ ಇದ್ದಾರೆ. ಮತ್ತೆ ಇನ್ನು ಬಹಳ ಮುಖ್ಯವಾಗಿ ಇನ್ನೊಬ್ಬ ಮಹಿಳೆ ಇದು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರೇನಂತ ಹೇಳಿದ್ರೆ, ಅವರು ಈ ನಮ್ಮ ವ್ಯಾಕ್ಸಿನ್ ಕುರಿತು ಸಾಮಾಜಿಕ ವಿಷಯಗಳು ಬಹಳ ಪ್ರಭಾವಶಾಲಿಯಾಗಿವೆ. ಆ ಸಾಮಾಜಿಕ ವಿಷಯಗಳನ್ನ ಅರ್ಥ ಮಾಡಿಕೊಂಡು, ಸಾಮಾಜಿಕ ವಿಷಯಗಳನ್ನ ಸಂಶೋಧನೆ ಮಾಡಿಕೊಂಡು, ಸ್ಟಕ್ ಅಂದ್ರೆ ಹೌ ವ್ಯಾಕ್ಸಿನ್ ರೂಮರ್ ಸ್ಟಾರ್ಟ್ಸ್ ಅಂಡ್ ವೈ ದೇ ಡೋಂಟ್ ಗೋ ಅವೇ ಅನ್ನೋ ಒಂದು ಪುಸ್ತಕವನ್ನ ಇನ್ನೇನು ಈ ಕೋವಿಡ್ ಆರಂಭದ 2 ದಿನಗಳ ಮೊದಲೇ ಈ ಪುಸ್ತಕವನ್ನ ಬಿಡುಗಡೆ ಪಬ್ಲಿಷಿಂಗ್ ಕಳಿಸ್ತಾರೆ ಅವರು. ಅಂದ್ರೆ ಅವ್ರಿಗೆ ಈ ಹಿಂದೆ ಇವರು ಇನ್ಫ್ಯಾಕ್ಟ್ ಇದಕ್ಕೆ ನಮ್ಮ ಇಂಡಿಯನ್ ಹೆಲ್ತ್ ಪ್ರೊಸೆಸ್ಗೂ ಒಂದು ಬಹಳ ದೊಡ್ಡ ಸಂಬಂಧ ಇದೆ. ಏನಂತಂದ್ರೆ, ಸ್ಟಕ್ ಅನ್ನೋ ಹೆಸರು ಹುಟ್ಟಿದ್ದೇ ಅವರಿಗೆ ದೆಹಲಿನಲ್ಲಿ ಅವರು ಒಂದು ಟ್ರಾಫಿಕ್ ಅಲ್ಲಿ ಅಂದ್ರೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇರ್ತಾರಂತವ್ರು. ಆಗ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಂದ್ರೆ ಐ ಆಮ್ ಸ್ಟಕ್ ಇನ್ ಟ್ರಾಫಿಕ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಸ್ಟಕ್, ವಿ ಆರ್ ಸ್ಟಕ್ ಅಂತ. ಅಂದ್ರೆ ನಾವೇ ಹುಟ್ಟು ಹಾಕಿದಂತಹ ಒಂದು ಅಡೆತಡೆ ಇದು ಅಂದ್ರೆ ಈ ರೀತಿಯಾದ, ಅಂದ್ರೆ ಅದನ್ನ ಅವರು ವ್ಯಾಕ್ಸಿನ್ ವಿರೋಧಿಸಕ್ಕೆ ಇರ್ತಕ್ಕಂತಹ ಅಡೆತಡೆಗಳಿಗೆ ಅವರು ಆ ರೀತಿ ಕರೆದಿದ್ದಾರೆ. ಇದರ ಮುಂದೆ ಅವರು ನಮ್ಮ ಹೇಗೆ ಈ ತರದ ರೂಮರ್ಗಳು ಹುಟ್ಕೊಳ್ತವೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಅದರಲ್ಲೂ ಈಗಿನ ಸೋಷಿಯಲ್ ಮೀಡಿಯಾ ಸಂದರ್ಭದಲ್ಲಿ ಹೇಗೆ ಇಮೋಷನಲ್ ಆಗಿ ಅವು ಎಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತವೆ. ಇವತ್ತು ಕೂಡ ಸುಮಾರು ವಿಷಯಗಳು ಇದ್ರ ಬಗ್ಗೆ ಬರ್ತವೆ. ಈ ತರ ಅಂದ್ರೆ ಈ ತರದ ಒಂದು ವಿಷಯಗಳು ಕೂಡ ಒಂದು ಒಂದು ಸಾಂಕ್ರಾಮಿಕತೆ ಹಿಂದೆ ಇರತಕ್ಕಂಥ ಸಾಮಾಜಿಕ ವಿಷಯಗಳು ಕೂಡ ಬಹಳ ಮುಖ್ಯವಾಗ್ತವೆ. ಅವರು ಕೂಡ ಇದಕ್ಕೊಂದು ಬಗೆಯ ವಿಚಿತ್ರವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ಒಮಿಕ್ರಾನ್ ಇವತ್ತು ಬಂದಂತ ವೇರಿಯಂಟ್ ಏನಿದೆ, ಈ ವೇರಿಯಂಟ್ ಅನ್ನ ದಕ್ಷಿಣ ಆಫ್ರಿಕಾದಲ್ಲಿ ಗುರುತಿಸಿದವರು ಟುಲಿಯೋ ಅವರು. ಇವರು ಅಲ್ಲಿಯ ದಕ್ಷಿಣ ಆಫ್ರಿಕಾದ ರಿಸರ್ಚ್ ಇನೋವೇಷನ್ ಅಂಡ್ ಸೀಕ್ವೆನ್ಸಿಂಗ್ ಪ್ಲಾಟ್ಫಾರ್ಮ್ನ ಹಿರಿಯರು, ಅಲ್ಲಿನ ನಿರ್ದೇಶಕರು. ಅಂದ್ರೆ ಮುಖ್ಯವಾಗಿ ಈ ಬಗೆಯ ವೇರಿಯಂಟ್ಗಳು ಬರ್ತಾ ಇರೋದನ್ನ ಟ್ರ್ಯಾಕ್ ಮಾಡುವುದರಲ್ಲಿ ಇವರ ಸಿದ್ಧಹಸ್ತರು ಮತ್ತು ಇವರ ತಿಳುವಳಿಕೆ ಮತ್ತು ಇವರದ್ದು ಬಹಳ ಸಹಜವಾಗಿ ನಮಗೆ ಸಹಾಯ ಆಗ್ತಾ ಇದೆ. ಪ್ರಸ್ತುತ ಯಾಕೆ ಒಮಿಕ್ರಾನ್ ಹಾಗಾದ್ರೆ ಇವತ್ತಿನ ಒಮಿಕ್ರಾನ್ ಬಗ್ಗೆ ಯಾವ ರೀತಿಯಾದಂಥ ಸಮುದಾಯದ ತಿಳುವಳಿಕೆ ಬರಬೇಕು ಮತ್ತು ಬರಬೇಕಾಗಿದೆ ಅಂತ ಒತ್ತಾಯ ಮಾಡ್ತಾ ಇರೋದ್ರಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಥೆರಪ್ಯೂಟಿಕ್ ಇಮ್ಯುನಾಲಜಿ ಅಂಡ್ ಇನ್ಫೆಕ್ಷಿಯಸ್ ಡಿಸೀಸ್ ಲೀಡ್ ತಗೊಂಡಿರೋ ಒಂದು ಕೆಲಸ ಬಹಳ ಪ್ರಮುಖವಾಗಿದೆ. ಅದರಲ್ಲಿ ಇರ್ತಕ್ಕಂಥ ಒಬ್ಬ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಗುಪ್ತಾ ಅವರು. ಇವರು ಒಬ್ಬ ವೈರಾಲಜಿಸ್ಟ್. ಇವರ ಟೀಮ್ ಕಂಡಿಡಿದಂಥ ಒಮಿಕ್ರಾನ್ ಕುರಿತಂತ ಒಂದು ವಿಚಾರ ಇದ್ದು, ಒಮಿಕ್ರಾನ್ ಯಾಕೆ ಅದು ಹೆಚ್ಚು ಪರಿಣಾಮಕಾರಿ, ಎಷ್ಟು ಯಾವ ಬಗೆಯ ತೊಂದರೆಯನ್ನು ಕೊಡ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಮಿಕ್ರಾನ್ಗೆ ಒಂದು ಬಗೆಯ ಪ್ರೋಟೀನ್ ಅನ್ನ ಒಳ ಹೋಗಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಬಗೆಯ ಪ್ರೋಟೀನ್ ಅನ್ನ ಶ್ವಾಸಕೋಶಗಳಲ್ಲಿ ಇವ್ರು ಗುರುತಿಸಿದ್ದಾರೆ. ಅದ್ರ ಹೆಸರು TMPRSS2 ಅಂತ ಒಂದು ಪ್ರೋಟೀನ್. ಈ ಪ್ರೋಟೀನ್ ಶ್ವಾಸಕೋಶದ ಜೀವಿಕೋಶಗಳಲ್ಲಿ ಇರುತ್ತೆ. ಈ ಶ್ವಾಸಕೋಶಗಳ ಜೀವಿಕೋಶದಲ್ಲಿ ಇರ್ತಕ್ಕಂಥ ಈ ಪ್ರೋಟೀನ್ ಅನ್ನ ಒಮಿಕ್ರಾನ್ ಪ್ರವೇಶ ಮಾಡಕ್ ಆಗೋದಿಲ್ಲ. ಹಾಗಾಗಿ ಒಮಿಕ್ರಾನ್ ಕೇವಲ ಅಪ್ಪರ್ ರೆಸ್ಪಿರೇಟರಿ ಏರ್ವೇಸ್ ಅಲ್ಲಿ ಮಾತ್ರ ಇರುತ್ತೆ. ಮತ್ತೆ ಈ ಪ್ರೋಟೀನ್ ಮೂಗು ಮತ್ತು ಗಂಟಲು ಇರೋದಿಲ್ಲ. ಹಾಗಾಗಿ ಮೂಗು ಮತ್ತು ಗಂಟಲಲ್ಲಿ ಇಲ್ಲದೆ ಇರೋದ್ರಿಂದ ಮೂಗು ಮತ್ತು ಗಂಟಲಿಗೆ ಮಾತ್ರ ಇದು ಹೆಚ್ಚು ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನುವ ಸಾಕ್ಷಿಗಳನ್ನು ಒದಗಿಸಿದವರು ಡಾಕ್ಟರ್ ರವೀಂದ್ರ ಗುಪ್ತಾ ಅವರ ಟೀಮ್. ಇದು ಇವತ್ತಿನ ಈ ವಿಷಯಕ್ಕೆ ಬೇಕಾಗ್ತದೆ. ಮುಂದೆ ಇಡೀ COVID-19 ಒಂದು ಪ್ಯಾಥೋಜೆನೆಸಿಸ್ ಅಂದ್ರೆ ಅದ್ರ ಇಡೀ ರೋಗಕಾರಕ ಗುಣವನ್ನ ಸುಮಾರು 167 ಸಂಶೋಧನಾ ಲೇಖನಗಳನ್ನ ಪರಾಮರ್ಶಿಸಿ ತೀರಾ ಕೇವಲ ಒಂದು 5-6 ದಿವಸಗಳ ಹಿಂದೆ ಒಂದು ಲೇಖನ ಪ್ರಕಟ ಆಯಿತು. ಇನೇಟ್ ಇಮ್ಯುನಾಲಜಿ ಅಂತ ಕರೆದಿರೋರು. ಇನೇಟ್ ಅಂದ್ರೆ ಒಂದು ನಮ್ಮ ಸಹಜವಾಗಿ ಜೀವಿ ಸಹಜವಾಗಿ ಇರ್ತಕ್ಕಂಥ ಒಂದು ನಮ್ಗೆ ಇರ್ಬೇಕಾದ ಒಂದು ಪ್ರತಿರೋಧ ಇದೆಯಲ್ಲ, ಅಂದ್ರೆ ನಮಗೆ ಯಾವುದೇ ಜೀವಿಗೆ ಬದುಕು ಹಕ್ಕಿರುತ್ತೆ. ಆ ಬದುಕೋ ಹಕ್ಕನ್ನು ಪ್ರತಿಷ್ಠಾಪಿಸಲಿಕ್ಕೆ ಪ್ರತಿಯೊಂದು ಜೀವಕೋಶದೊಳಗೂ ತನಗೇನಾದ್ರು ತೊಂದರೆ ಆದ್ರೆ ಅದನ್ನು ಪ್ರತಿರೋಧಿಸುವ ಗುಣವನ್ನು ಪಡ್ಕೊಂಡಿರುತ್ತೆ. ಆ
ಜೀವ ಸಹಜವಾದ ಪ್ರತಿರೋಧಿಸುವ ಗುಣದ ಒಂದು ಪಾತ್ರ ಇದೆಯಲ್ಲ, ಅದನ್ನ ಹೇಗೆ ಕೋವಿಡ್ ಇಂಟರಪ್ಟ್ ಮಾಡುತ್ತೆ ಅನ್ನುವುದನ್ನ ಬಹಳ ವಿಶದವಾಗಿ ಮಾಡಿದೆ. ಇದರ ತನಿಖೆಯ ಪ್ರಕಾರ ಏನಾಗಿದೆ, ಎಷ್ಟು ಮಹತ್ವವಾದಂತಹ ಒಂದು ರಿವ್ಯೂ ಪೇಪರ್ ಅಂತ ಹೇಳಿದ್ರೆ, ಇಡೀ ಈ ವಿಷಯ ಹೇಳ್ತಾ ವಿಜ್ಞಾನದ ಕೊಡುಗೆಯನ್ನು ಗಮನಿಸಬೇಕಾದ್ರೆ ಈ ಪೇಪರ್ ಎಸ್ಪೆಷಲಿ COVID-19 is an extraordinary paper. It has covered about 160+ ರಿವ್ಯೂಸ್. ಕೆಲವು ರಿಸರ್ಚ್ ಪೇಪರ್ಗಳು ಅದರಲ್ಲಿ 190ಕ್ಕಿಂತ ಹೆಚ್ಚು ಲೇಖಕರನ್ನು ಒಳಗೊಂಡಿರ್ತಕ್ಕಂಥ ಪೇಪರ್, 5 ಪೇಪರ್ಗಳಿದ್ದಾವೆ. ಹೆಚ್ಚು ಕಡಿಮೆ 100 ಲೇಖನಗಳು, ಸುಮಾರು 1000 ವಿಜ್ಞಾನಿಗಳ ಮನಸ್ಸಿನ ಒಟ್ಟಾರೆ ತಿಳುವಳಿಕೆಯನ್ನು ಇದೊಂದೇ ಪೇಪರ್ ಒಳಗೊಂಡಿದೆ ಅಂತೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮಾಜಕ್ಕೆ ವಿಜ್ಞಾನ ಮಾಡುವ ಕೊಡುಗೆಯನ್ನ COVID-19 ವಿಚಾರದಲ್ಲಿ ಯಾವ ರೀತಿ ಮಾಡಲಾಗ್ತಾ ಇದೆ ಅನ್ನೋದನ್ನ ನಮ್ಮ ಸಾರ್ವಜನಿಕರು ತಿಳ್ಕೋಬೇಕಾಗಿದೆ. ಆ ಕಾರಣಕ್ಕೆ ಅನ್ನೆಸರಿ ರೂಮರ್ಗಳಿಗೆ, ಅನ್ನೆಸರಿ ವಿಚಾರಗಳಿಗೆ ಅಥವಾ ಬೇರೆ ಬೇರೆ ಬಗೆಯ ಈಗೇನು ಸೋಷಿಯಲ್ ಮೀಡಿಯಾ ಹರಡು ಬರ್ತಾ ಇರ್ತಕ್ಕಂಥ ವಿಚಾರಗಳಿಗೆ ಗಮನ ಕೊಡದೇ ಇರೋದಕ್ಕೋಸ್ಕರ ವಿಜ್ಞಾನದ ಒಂದು ಸಾಮರ್ಥ್ಯ, ಅದರ ಒಂದು ಪ್ರೀತಿ, ಜನಪರವಾದ ಪ್ರೀತಿಯನ್ನು ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದರ ತಿಳುವಳಿಕೆ ಏನು ಹಾಗಾದ್ರೆ, ಇದರೇ ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು. ಇದು ನಾನು ಹೇಳಿದೆ, ಇದು ನೋಡಿ, ಈ ಪೇಪರು ಸುಮಾರು 70 ವಯಸ್ಸಿನವರನ್ನ ಮೇಲ್ಪಟ್ಟು ಆಗ್ತಕ್ಕಂತಹ ಕೋವಿಡ್ ತೊಂದರೆಗಳನ್ನು ಕುರಿತಂತ ಒಂದು ರಿಸರ್ಚ್ ಪೇಪರ್. ಇದು ಈ ಪೇಪರ್ಗೆ 199 ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈ ಪೇಪರ್ ಕೂಡ ಅದರ ಒಂದು ಭಾಗವಾಗಿದೆ. ಇದನ್ನು ತೋರಿಸೋದಕ್ಕೋಸ್ಕರ ತಗೊಂಡೆ ನಾನು. ಹಾಗಾದ್ರೆ ಇದರ ಒಟ್ಟು ತಿಳುವಳಿಕೆ ಏನು ಅಂತ, ಇಡೀ COVID-19 ಕೊನೆಗೆ ಅರ್ಥ ಮಾಡ್ಕೊಂಡಿರೋದು ಅಂತಂದ್ರೆ, ಮುಖ್ಯವಾಗಿ ಒಂದು ಜೀವಿಕೋಶದ ಅಟ್ಲಾಸ್ ನಕ್ಷೆಯನ್ನ, ಅಂದ್ರೆ ಒಂದು ರೋಗದ ಪ್ಯಾಥೋಜೆನೆಸಿಸ್ ನಕ್ಷೆಯನ್ನ ಈಗ ತಯಾರು ಮಾಡಲಾಗಿದೆ ಅಂತ. ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಎಂಟೈರ್ ಹಿಸ್ಟ್ರಿ ಆಫ್ ಹ್ಯೂಮನ್ ಬಯಾಲಜಿ. ಫಸ್ಟ್ ಟೈಮ್ ಒಂದು ಜೀವಿಕೋಶದ ಒಳಗೆ ರೋಗಕಾರಕತೆಯನ್ನ ಸಂಪೂರ್ಣವಾಗಿ ಒಂದು ಮ್ಯಾಪ್, ಒಂದು ನಕ್ಷೆಯಾಗಿ ಬಿಡಿಸಿಟ್ಟಂತ. ಇಲ್ಲಿ 3 ಚಿತ್ರಗಳು ನಿಮಗೆ ಕಾಣ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಇದು ಒಂದು ಸಣ್ಣ ಜೀವಿಕೋಶ, ಅಂದ್ರೆ ಶ್ವಾಸಕೋಶ ಹೀಗಿರುತ್ತೆ. ಆ ಶ್ವಾಸಕೋಶದ ಒಳಗಡೆ ಈ ರೀತಿ ಒಂದು ವ್ಯೂಹ ಇರುತ್ತೆ. ಆ ವ್ಯೂಹದ ತುದಿಯಲ್ಲಿ ಆಲಿವೆಲೆ ಇರುತ್ತೆ. ಆ ಆಲಿವೆಲೆಯ ತುದಿಯಲ್ಲಿ ಒಂದು ಜೀವಿಕೋಶ. ಆ ಜೀವಿಕೋಶದ ಜೀವಿಕೋಶ ಕೊಡಲಾಗಿದೆ. ಈ ಮೊದಲನೇ ಜೀವಿಕೋಶ ಇದು ಹೆಲ್ತಿ ಲಂಗ್. ಇದ್ರೊಳಗಡೆ ನಿಮ್ಗೆ ಕಾಣ್ತಾ ಇದೆ, ಇದ್ರೊಳಗೆ ಯಾವುದೇ ತರದ ಏನು ಬೇರೆ ಬೇರೆ ಬಗೆಯ ಬದಲಾವಣೆಗಳು ನೀವು ಕಾಣ್ತಿಲ್ಲ ಅಂದ್ಕೊಂಡು. ಇದು ಮೊಟ್ಟ ಮೊದಲ ಮೈಲ್ಡ್ ಕೋವಿಡ್ ಅಟ್ಯಾಕ್ ಆದಾಗ ಏನಾಗುತ್ತೆ ಅಂತಂದ್ರೆ, ಆ ಚಿತ್ರ ಇಲ್ಲಿದೆ. ಮತ್ತು ಸಿವಿಯರ್ ಕೋವಿಡ್ ಅಟ್ಯಾಕ್ ಆದಂತ ಚಿತ್ರ ಇಲ್ಲಿದೆ. ಮೈಲ್ಡ್ ಕೋವಿಡ್ ಆದಾಗ ಮೂಲತಃ ಇಂಟರ್ಫೆರಾನ್ಸ್ ಹುಟ್ಕೊಳ್ಳುತ್ತೆ. ಅದು ಅದರ ಪ್ರತಿರೋಧವನ್ನ ಕೊಡ್ಲಿಕ್ಕೆ ಹುಟ್ಟಕ್ಕಂಥದ್ದು. ಅವನ್ನ ಈಗ ಸಂರಚನೆಗಳನ್ನು, ಅಂದ್ರೆ ಪ್ರೋಟೀನ್ ಸಂರಚನೆಗಳನ್ನು ಕೂಡ ಚಿತ್ರೀಕರಿಸುವಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯ ಮಾಡಿದೆ ಅಂತ ನಾನು ಆಗ್ಲೇ ಹೇಳಿದೆ. ಜಾನ್ ಅವರು ಅದಕ್ಕೆ ಸಹಾಯ ಮಾಡಿದ್ರು. ಅವರ ಒಂದು ಟೂಲ್ ಬಂದಿದೆ ಅಂತೇಳಿ. ಅದಾದ ನಂತರ ಸೈಟೋಕೈನಿನ್ ಸ್ಟಾರ್ಮ್ ಆಗುತ್ತೆ. ಈ ಬಗೆಯ ಎರಡು ಹಂತಗಳನ್ನ ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ರಿಂದ ಮುಂದೆ ಬರ್ತಕ್ಕಂತಹ ಎಲ್ಲ ಒಂದು ವೈರಲ್ ಸ್ಟ್ರಾಟಜೀಸ್, ವೈರಲ್ ಸ್ಟ್ರಾಟಜಿ ಅಂತ ಕರೆದಿದೆ. ವೈರಲ್ ಸ್ಟ್ರಾಟಜಿ ಫಸ್ಟ್ ಅದು ಏನ್ ಮಾಡುತ್ತೆ, ಒಂದು ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ನ ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳೋದಾದ್ರೆ, ಅದಕ್ಕೆ ಅವರು ಡಿಫೆನ್ಸ್ ಮತ್ತೆ ಡಿಸೀಸ್ ಡೆವಲಪ್ಮೆಂಟ್, ಅಂದ್ರೆ ನಮ್ಮಲ್ಲಿ ಒಂದು ಜೀವಿಕೋಶದ ಹೊರಗಿಂದ ಯಾವುದೇ ವಸ್ತು ನಮ್ಮೊಳಗೆ ಬಂದಾಗ ಆಗ್ತಕ್ಕಂಥ ಒಂದು ಡಿಫೆನ್ಸ್, ಪ್ರತಿರೋಧದ ಒಂದು ಚಿತ್ರಣ, ಮತ್ತೆ ಆ ಪ್ರತಿರೋಧವನ್ನ ತಡೆಗಟ್ಟಿ ಜೀವಿಕೋಶವು ರೋಗಾಣುವು ತನ್ನನ್ನು ಪ್ರತಿಷ್ಠಾಪಿಸ್ಕೊಳ್ಳೋದು, ಇದರಲ್ಲಿ ಇನ್ಫ್ಲಮೇಟರಿ ಸ್ಟೇಜ್ ಅದು ಹೇಗಾಗುತ್ತೆ ಅನ್ನೋ ವಿವರವಾದ ಚಿತ್ರಗಳನ್ನು ಕೂಡ ಈ ಹಂತದಲ್ಲಿ, ಎಸ್ಪೆಷಲಿ ಎರಡನೇ ಹಂತಕ್ಕೆ ಹೋಗೋ ವೇಳೆಗೆ ಇಡೀ ನಮ್ಮ ದೇಹ ಜೀವಿಕೋಶಕ್ಕೆ ಅಗತ್ಯವಾಗ್ತಕ್ಕಂಥ ಆಮ್ಲಜನಕವನ್ನ ತಡೆಗಟ್ಟುವಲ್ಲಿ ಈ ಇನ್ಫ್ಲಮೇಷನ್ ಸಹಾಯ ಮಾಡಿಬಿಡುತ್ತೆ. ಹಾಗಾಗಿ ನಮಗೆ ಅಂತ ಆಕ್ಸಿಜನ್ ರೇಟ್, ನಮ್ಮನ್ನು ತಲುಪುವ ಜೀವಿಕೋಶಗಳನ್ನ ತಲುಪುವ ಆಕ್ಸಿಜನ್ ರೇಟ್ ಕಡಿಮೆ ಆಗಿ ಅದು ನಾವು ಆಕ್ಸಿಮೀಟರ್ ಮೂಲಕ ನೋಡ್ತೀವಿ. ಹೀಗೆ ಈ ಎರಡು ಚಿತ್ರಣವನ್ನ, ಒಂದು ಮೈಲ್ಡ್ ಕೋವಿಡ್ ಎಂಟರ್ ಆದ ತಕ್ಷಣ ಒಳಗೆ ಉಂಟಾಗುವ ಒಂದು ಸಣ್ಣ ಇನ್ಫ್ಲಮೇಷನ್ ಅಥವಾ ಸಣ್ಣ ಪ್ರತಿರೋಧದ ವ್ಯವಸ್ಥೆಯ ಪ್ರೋಟೀನಿನ ಚಿತ್ರೀಕರಣ, ಮತ್ತೆ ಅದು ಹೆಚ್ಚಾದಾಗ ಸೈಟೋಕೈನಿನ್ ಸ್ಟಾರ್ಮ್ ಆದಮೇಲೆ ಒಳಗೆ ಉಂಟಾಗುವ ಅತಿ ಹೆಚ್ಚಿನ ಒಂದು ಉರಿಯೂತ ಅಥವಾ ಇನ್ಫ್ಲಮೇಷನ್, ಅವುಗಳ ಸಂಪೂರ್ಣ ಚಿತ್ರಣ ಈಗ ದೊರಕಿರೋದ್ರಿಂದ ಇದು ಪೂರ್ಣ ಅರ್ಥ ಆಗಿದೆ ಅನಿಸ್ಬಿಡುತ್ತೆ. ಆದರೆ ಅವರು ಲೇಖಕರು ಅವರ ಒಂದು ಇಲ್ಲಿ ಪ್ರಮುಖವಾಗಿ 3 ಜೀವಿಕೋಶದ ಚಿತ್ರ ಇದೆ. ಇದು ಈ ರಿಸರ್ಚ್ ಪೇಪರ್ ಇನೇಟ್ ಇಮ್ಯುನೊಲಾಜಿಕಲ್ ಪಾತ್ವೇ ಇನ್ COVID-19 ಪ್ಯಾಥೋಜೆನೆಸಿಸ್ ಇಂದ ಅರ್ಥ ಮಾಡ್ಕೊಂಡಂಥದ್ದು. ಈ ಪೇಪರ್ ನಾನು ಆಗಲೇ ಹೇಳಿದಾಗೆ 100
67 ರಿಸರ್ಚ್ ಪೇಪರ್ಗಳನ್ನು ಬಳಸಿ ಇದೊಂದು ಪರಾಮರ್ಶನ ಮಾಡಿದ್ದಾರೆ. ಇವುಗಳಲ್ಲಿ ಕೆಲವೊಂದು ಲೇಖನಗಳು, ಸುಮಾರು 5ಕ್ಕಿಂತ ಹೆಚ್ಚು ಲೇಖನಗಳು ನೂರಾರು ಸಂಶೋಧಕರನ್ನು ಒಳಗೊಂಡದ್ದು. ಹಾಗಾಗಿ ಸುಮಾರು ನೋಡಿ, ಇದೊಂದು ಪೇಪರು, ಇದೊಂದು ಸಂಶೋಧನಾ ಪ್ರಬಂಧ. ಇಲ್ಲಿ 190ಕ್ಕೂ ಹೆಚ್ಚು ಜನ ಲೇಖಕರು ಇದ್ರಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಅಷ್ಟೊಂದು ಜನ ಸಂಶೋಧಕರು ಒಳಗೊಂಡಂಥ ಒಂದು ತೀರ್ಮಾನ, ಒಂದು ಫಲಿತ ಇದರಲ್ಲಿದೆ. ಇವರು ಕೊಟ್ಟಂಥ ಒಂದು ವಿಷಯದಲ್ಲಿ ಒಟ್ಟಾರೆ ಅರ್ಥ ಆಗಿದ್ದೇನು ಅಂತಂದ್ರೆ, ಇದುವರೆಗೆ ಕೋವಿಡ್-19 ವಿಷಯದಲ್ಲಿ 2 ಹಂತಗಳನ್ನು ಗುರುತಿಸ್ಯಾರ. ಒಂದು ಹಂತ, ಮೊದಲನೇ ಹಂತ ಅಂತಂದರೆ ಟೈಪ್ 1 ಅಂತ ಕರೆದಿದ್ದಾರೆ. ಅದನ್ನು ಟೈಪ್ 1 ರೆಸ್ಪಾನ್ಸ್ ಅಂತ. ಅಂದರೆ ಜೀವಿಕೋಶದ ಒಳಗೆ ಸೋಂಕು ಉಂಟಾದ ತಕ್ಷಣ ಪ್ರತಿರೋಧ ಏನು ಉಂಟು ಮಾಡುತ್ತಲ್ಲ, ಆ ಪ್ರತಿರೋಧದ ಚಿತ್ರಣ, ಅದು ಮೊದಲನೇ ಹಂತ. ಆದರೆ ಆ ಪ್ರತಿರೋಧವನ್ನು ಮೀರಿ ರೋಗಾಣು ತನ್ನನ್ನು ಪ್ರತಿಷ್ಠಾಪಿಸಿಕೊಳ್ಳೋದಕ್ಕೆ ಮಾಡತಕ್ಕಂಥ ಒಂದು ಬೇರೆ ಬಗೆಯ ಹೋರಾಟ ಇದೆ, ಬೇರೆ ಬಗೆ, ಅದನ್ನು ಇನ್ಫ್ಲಮೇಷನ್ ಕಾಸಿಂಗ್ ಅಂತ. ಅಂದರೆ ಅಲ್ಲಿ ಡಿಸೀಸ್ ಕಾಸಿಂಗ್ ಇನ್ಫ್ಯಾಕ್ಟ್ ಅದು. ಆ ಚಿತ್ರಣ ಈ 3ನೇ ಇದರಲ್ಲಿದೆ. ಮೊದಲನೇದು ಸಂಪೂರ್ಣ ಹೆಲ್ತಿ ಲಂಗ್ ಆದರೆ, ಎರಡನೇದು ಮೈಲ್ಡ್ ಕೋವಿಡ್, ಮೂರನೇದು ಕ್ರಿಟಿಕಲ್ ಕೋವಿಡ್ ಕಂಡೀಷನ್ನಲ್ಲಿ. ಮೈಲ್ಡ್ ಕೋವಿಡ್ ಕಂಡೀಷನ್ನಲ್ಲಿ ಒಂದು ಹೇಗೆ ಇನ್ಫ್ಲಮೇಷನ್ ಆರಂಭದಲ್ಲಿ ಉಂಟು ಮಾಡುವ ಒಂದು ಪ್ರತಿರೋಧದ ಲಕ್ಷಣಗಳನ್ನು ಅರ್ಥ ಆಗಿದ್ದರೆ, ಕ್ರಿಟಿಕಲ್ ಕಂಡೀಷನ್ನಲ್ಲಿ ಹೇಗೆ ಸಂಪೂರ್ಣ ಆಕ್ಸಿಜನ್ ದೊರಕುವಿಕೆಯ ಬಗ್ಗೆ ಕಂಪ್ಲೀಟ್ ಅದನ್ನು ಕೈಗೆ ತಗೊಳ್ಳುತ್ತೆ ಅನ್ನೋದು ಕೂಡ ಇದು ಮಾಡಿದೆ. ಹೀಗಾಗಿ ಈ 2 ಚಿತ್ರಣಗಳು ಸಂಪೂರ್ಣ ಅವುಗಳ ಎಲ್ಲ ವಿವರಗಳೊಂದಿಗೆ, ರಾಸಾಯನಿಕ ವಿವರಗಳೊಂದಿಗೆ, ಅವುಗಳ ಜೀವಿ ರಾಸಾಯನಿಕ ವಿವರಗಳೊಂದಿಗೆ ಗೊತ್ತಾಗಿರೋದ್ರಿಂದ ಇದು ಆರಂಭ ಅಂತ ಅವ್ರು ಕರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಎಲ್ಲ ಡೀಟೇಲ್ ಗೊತ್ತಾಗಿದೆ ಅನಿಸ್ಬಿಡುತ್ತೆ. ಆದರೆ ಅವರೇ ಕರ್ಕೊಂಡಿರೋ ಪ್ರಕಾರ ವೈರಲ್ ಸೋಂಕು ಉಂಟಾದಾಗ ಜೀವಿಕೋಶಗಳೊಳಗೆ, ಅಂದರೆ ಜೈವಿಕವಾಗಿ ಆಗ್ತಕ್ಕಂಥ ವಿವರಗಳ ಆರಂಭದ ಲಕ್ಷಣಗಳನ್ನು, ಅಂದರೆ ಆರಂಭಿಕ ವಿವರಗಳನ್ನು, ಆರಂಭಿಕ ತಿಳುವಳಿಕೆಯನ್ನು ನಾವೀಗ ಕಂಡುಕೊಂಡಿದ್ದೇವೆ ಅಂತೇಳಿ ಅವರು. ಹಾಗಾಗಿ ಇನ್ನು ಮುಂದೆ ನಮಗೆ ಈ ವೈರಸ್ಗಳಿಂದ ಆಗುವ ಅನಾಹುತಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಈಗ ಅರ್ಥ ಆಗಿದೆ ಅಂಥೇಳಿ ಅದರಲ್ಲಿ ತೀರ್ಮಾನ, ಅದ್ರಲ್ಲಿ ಕೊನೆಗೆ ಕನ್ಕ್ಲೂಷನ್ ಬಂದಿದೆ. ಇಷ್ಟಾದ್ರೆ ನಿಲ್ತು, ಈಗ ಅರ್ಥ ಆಗಿದೆ, ಎಲ್ಲನೂ ಕಂಟ್ರೋಲ್ ಮಾಡ್ಬೋದಾ? ಅದಕ್ಕೆ ಆಸ್ಟ್ರೇಲಿಯನ್ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆ್ಯನ್ ಮ್ಯಾಕೆ, ವೈರಾಲಜಿಸ್ಟ್, ಅವ್ರು ಹೇಳ್ತಾರೆ, ಇಲ್ಲ, ವೈರಸ್ಗಳನ್ನು ಸಂಪೂರ್ಣ ನಿರ್ನಾಮ ಮಾಡೋಕ್ಕೆ ಆಗೋದೇ ಇಲ್ಲ, ಸಂಪೂರ್ಣ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ಬ್ಯಾರಿಯರ್, ಒಂದು ಅಡೆತಡೆಯನ್ನು ಕೊಟ್ಟು ನಾವು ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೆಂಟಿಲೇಷನಿಂದ ವ್ಯಾಕ್ಸಿನ್ವರೆಗೂ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಅಂದರೆ ಒಂದು ಒಳ್ಳೆ ಗಾಳಿ ಬೆಳಕು ಬರೋ ಜಾಗ ಬೇಕು ನಮಗೆ, ಮಾಸ್ಕ್ ಇರಬೇಕು, ಸಾಮಾಜಿಕ ಅಂತರ ಇರಬೇಕು, ಒತ್ತಾದ ವಾತಾವರಣ ಸ್ವಚ್ಛತೆಯಿಂದ ಇರಬೇಕು, ಮತ್ತು ಆಗಾಗ್ಗೆ ಕೈ ತೊಳೆಯೋದು ಕೂಡ ಮುಖ್ಯ. ಹಾಗಾಗಿ ವ್ಯಾಕ್ಸಿನ್ ಜೊತೆ ಕೂಡ ಮುಖ್ಯ. ಅಂದರೆ ಇವ್ರು ಏನು ಹೇಳ್ತಾರೆ ಅಂದರೆ, ಒಂದೇ ಒಂದು ಬ್ಯಾರಿಯರ್, ಸಿಂಗಲ್ ಬ್ಯಾರಿಯರ್ ವಿಲ್ ನಾಟ್ ಹೆಲ್ಪ್ ಇನ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ವೈರಲ್ ಡಿಸೀಸಸ್. ಸೊ ಈ ಕಾರಣದಿಂದ ಇದನ್ನು ಇವರು ಸ್ವಿಸ್ ಚೀಸ್ ಮಾಡೆಲ್ ಅಂತ ಕರೆದಿದ್ದಾರೆ. ಇದು ಕೂಡ ಪ್ರಮುಖ ಆಗುತ್ತೆ ಅಂತ. ಇಷ್ಟು ಈಗ ನಮಗೆ ಈ ಒಂದು ಬಗೆಯಲ್ಲಿ ನಾವು ಕೋವಿಡ್-19 ಬಂದು ನಿಂತಿದ್ದೀವಿ ಅನ್ನೋ ಅರ್ಥದಲ್ಲಿ. ಇದಕ್ಕಿಂತ ಮತ್ತೆ ಹಿಂದೆ ತೀರ ಸ್ವಲ್ಪ ಕೆಲವು ದಿನಗಳ ಮೊದಲೇ ಸಿಟಿಜನ್ಸ್ ಕಮಿಷನ್ ಆನ್ ರೀಇಮೇಜಿಂಗ್ ಇಂಡಿಯಾಸ್ ಹೆಲ್ತ್ ಅಂತ ಒಂದು ರಿಪೋರ್ಟ್ ಬಂತು. ಲ್ಯಾನ್ಸೆಟ್ನವರು ಒಂದು ಸಿಟಿಜನ್ ಕಮಿಷನ್ ಮಾಡಿದ್ರು. ಅವರು 8 ನಮಗೆ ನಮ್ಮ ಮುಖ್ಯವಾಗಿ ಭಾರತಕ್ಕೆ ಕೋವಿಡ್-19 ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯದಲ್ಲಿ 8 ಸಲಹೆಗಳನ್ನು ಕೊಟ್ಟಿದ್ದರು. ಒಂದು, ವೈದ್ಯಕೀಯ ಸೇವೆಗಳ ವಿಕೇಂದ್ರೀಕರಣ ಅಂತ. ಅಂದರೆ ಕೊಟ್ಟು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಬೇರೆ ವಿಷಯ, ಅದನ್ನು ನಿಮಗೆ ನಾನು ಬಿಟ್ಟಿರ್ತೇನೆ. ಆದರೆ ಏನೇನು ಸಲಹೆ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈದ್ಯಕೀಯ ಸೇವೆಗಳ ವಿಕೇಂದ್ರೀಕರಣ ಆಗಬೇಕು ಇಂಡಿಯಾದಲ್ಲಿ ಅಂತ, ಅದು ಬಹಳ ಸೆಂಟ್ರಲೈಸ್ಡ್ ಆಗಿದೆ ಅಂತೇಳಿ. ಮತ್ತು ಅಗತ್ಯ ಸೇವೆಗಳ ಪಾರದರ್ಶಕತೆ ಇಂಡಿಯಾದಲ್ಲಿ ಇಲ್ಲ ಅಂತ. ಪಾರದರ್ಶಕತೆ ಯಾಕಿಲ್ಲ ಅಂತಂದರೆ, ಎಷ್ಟು ವೈದ್ಯಕೀಯ ಸೇವೆ ಅನ್ನೋದು ಲಾಭದ ವ್ಯವಹಾರ ಅಲ್ಲ. ಅದು ಅಂದರೆ ನಾವು ಹೆಲ್ತಿಯಾಗಿರಬೇಕು ಅನ್ನೋದು ಇಟ್ ಈಸ್ ನಾಟ್ ಎ ಪ್ರಾಫಿಟಬಲ್ ಇಂಟ್ರೆಸ್ಟ್, ಇಟ್ ಈಸ್ ಎ ಮಿನಿಮಮ್ ಇಂಟ್ರೆಸ್ಟ್. ಅಂದರೆ ಒಂದು ಲೈಫ್ಗೆ, ಯಾವುದೇ ಒಂದು ಜೀವಿಗೆ ಬದುಕು ಹಕ್ಕಿದೆ, ಮಿನಿಮಮ್ ಬದುಕು ಹಕ್ಕಿದೆ. ಸಹಜವಾಗಿ ಬಿಟ್ಟರೆ, ಏನೂ ಸೋಂಕಾಗದೆ ಹೋದರೆ ಸಹಜವಾಗಿ 150 ವರ್ಷಗಳ ಕಾಲ ಬದುಕ್ಬೋದು ಅನ್ನೋ ಒಂದು ಎವಲ್ಯೂಷನರಿ ಅನಾಲಿಸಿಸ್ ಇದೆ. ಅಂದರೆ ಏನೂ ಸೋಂಕಾಗದೇ ಇದ್ದರೆ 126 ವರ್ಷ ಬದುಕಿರೋರು ಇದ್ದಾರೆ, ಅದಕ್ಕೆ ವೈದ್ಯಕೀಯ ದಾಖಲೆಗಳು ಇದ್ದಾವೆ. ಆ ಹಂತದಲ್ಲಿ ಅಂದರೆ ಚೆನ್ನಾಗಿ ಬದುಕಬೇಕು ಅನ್ನೋದು ಜೀವಿಯ ಒಂದು ಮೂಲಭೂತ ಆಶಯ, ಅದು ಒಂದು ಲಾಭ ಅಲ್ಲ ಅಂತ. ಆ ಲಾಭವನ್ನು ಯಾಕೆ ಮಾಡಿದರೆ, ಅದು ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಹೇಳ್ತಾ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಂಡಿಯಾಕ್ಕೆ ಹೇಳಿದ್ದಾರೆ. ಇದರಲ್ಲಿ ಇಂಡಿಯಾದಲ್ಲಿ ಪಾರದರ್ಶಕತೆ ಇಲ್ಲ ಅಂದರೆ ನಮ್ಮ ಅನುಭವಕ್ಕೆ ಬಂದಿದೆ. ಎಷ್ಟೋ ಸರಿ ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತಂದರೆ, ಒಂದೊಂದು ಹಾಸ್ಪಿಟಲ್ ಒಂದೊಂದು ಥರ ಬೇರೆ 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 ರೀತಿಯ ಚಾರ್ಜ್ ಮಾಡ್ತಾರೆ. ಹೀಗೆ ಅದರಲ್ಲಿ ಅಗತ್ಯ ಸೇವೆಗಳ ಪಾರದರ್ಶಕತೆ ಇಲ್ಲ ಅಂತೇಳಿ. ಮತ್ತು ಇಲ್ಲಿ
ಆಧಾರ ಸಹಿತವಾದ ಮಾಹಿತಿಗಳನ್ನು ಮಾತ್ರವೇ ಪ್ರಚಾರ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಅದು ಗೊತ್ತೇ ಇದೆ ನಿಮಗೆ. ಅದು ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ವೈದ್ಯಕೀಯ ಮಾನವ ಸಂಪನ್ಮೂಲದ ಕ್ರೋಢೀಕರಣ ಆಗಿಲ್ಲ ನಮ್ಮ ಇಂಡಿಯಾದಲ್ಲಿ ಅನ್ನೋ ಇನ್ನೊಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ಸಲಹೆ ಮಾಡಿದ್ದಾರೆ. ಅಂದರೆ ಸರ್ಕಾರಿ, ಅರೆ ಸರ್ಕಾರಿ ಇಂಥ ಎಲ್ಲವೂ ಕೂಡ ಒಂದು ಕ್ರೋಢೀಕರಣ ಆಗಬೇಕು ಅಂತೇಳಿ. ಮತ್ತು ಆಮೇಲೆ ವ್ಯಾಕ್ಸಿನನ್ನು ಉಚಿತವಾಗಿ ಕೊಡಬೇಕು ಅನ್ನೋದನ್ನು ಲ್ಯಾನ್ಸೆಟ್ ಕಮಿಷನ್ ಹೇಳಿತ್ತು. ಅದರ ಪ್ರಕಾರ ಮಾಡ್ತಾ ಇದೀವಿ, ಅದು ಬೇರೆ. ಆಮೇಲೆ ಇಡೀ ಒಂದು ಹೆಲ್ತ್ ವಿಷಯದಲ್ಲಿ ಸಮುದಾಯದ ಒಳಗೊಳ್ಳುವಿಕೆ ಇದೆ, ಅದು ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ. ಅದ್ರ ಬಗ್ಗೆ ಜಾಗೃತ ಆಗಬೇಕು ಅನ್ನೋ ಮತ್ತೊಂದು ಹೇಳಿಕೆಯನ್ನು, ಸಲಹೆಯನ್ನು ಅದು ಕೊಟ್ಟಿದೆ. ಮತ್ತು ಪಾರದರ್ಶಕವಾದ ಹಾಗೂ ನಿಖರವಾದಂಥ ಮಾಹಿತಿ ನಿರ್ವಹಣೆಯಲ್ಲಿ ಇಂಡಿಯಾದಲ್ಲಿ ಆರೋಗ್ಯದ ವಿಷಯದಲ್ಲಿ ಕೊರತೆ ಇದೆ ಅನ್ನೋದು ಗುರುತಿಸಿದೆ. ಮತ್ತು ಜೀವನೋಪಾಯದ ಅಂದರೆ ತೀರಾ ಹೆಲ್ತ್ ವಿಷಯದಿಂದ ನಷ್ಟಕ್ಕೆ ಒಳಗಾದ ಸಂಕಟಗಳನ್ನು ನಿವಾರಿಸಲಿಕ್ಕೆ ಬೇಕಾದಂಥ ಮಾರ್ಗೋಪಾಯಗಳನ್ನು ಇಂಡಿಯಾ ಗುರುತಿಸಿಲ್ಲ, ಇನ್ನೂ ಗುರುತಿಸಬೇಕಾಗಿದೆ ಅಂತ ಮಾಹಿತಿಯನ್ನು ಕೊಡ. ಅಂದರೆ ನಾನು ಹೇಳ್ತೀನಿ, ಒಂದು ಲ್ಯಾನ್ಸೆಟ್ ಅನ್ನೋದು ಇಂಟರ್ನ್ಯಾಷನಲಿ ರಿನೌಡ್ ಮ್ಯಾಗಝಿನ್, ಎಸ್ಪೆಷಲಿ ಆನ್ ಹೆಲ್ತ್. ಅವರು ರೂಪಿಸಿದ ಒಂದು ಕಮಿಷನ್, ಒಂದು ಸಿಟಿಜನ್ಸ್ ಕಮಿಷನ್ ಕೊಟ್ಟಂಥ ರಿಪೋರ್ಟ್ನ ಆಧಾರವಾಗಿ ಈ ಮಾಹಿತಿಗಳನ್ನು ಕೊಡಲಾಗಿದೆ. ಮುಂದೆ ಇನ್ನೇ ನಾನು ಇದನ್ನು ಕನ್ಕ್ಲೂಷನ್ಗೆ ಬರ್ತಾ ಇದ್ದೇನೆ. ಈಗ ಕೊನೆಗೆ ನಮ್ಗೆ WHO ನಿರ್ದೇಶಕರು ಒಂದು ಮಾತನ್ನು ಹೇಳಿದ್ದಾರೆ. ಏನಂತಂದರೆ, ಇವರು ಈ COVID-19 ಅನ್ನು 2022 ವೇಳೆಗೆ ಕೊನೆಗೊಳಿಸ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ಅಂತ ಹೇಳಿದ್ರೆ, ಇಡೀ ಜಗತ್ತಿನ ಎಲ್ಲರಲ್ಲೂ ಒಂದು ಇನಿಕ್ವಾಲಿಟಿ ಇದೆಯಲ್ಲ, ಅಂದರೆ ಅಸಮಾನತೆಯನ್ನು ಕೊನೆಗೊಳಿಸೋದ್ರಲ್ಲಿ ಮೂಲಕ ಇದನ್ನು ನಾವು ಸಾಬೀತು ಮಾಡಬೇಕಾಗಿದೆ, ಇದನ್ನು ಸಾಧ್ಯ ಮಾಡಬೇಕಾಗಿದೆ. ಇದು ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಹೆಲ್ತ್ ಅಥವಾ ಆರೋಗ್ಯದ ವಿಷಯದಲ್ಲಿ ಸುಮಾರು ಅಸಮಾನತೆ ಇದೆ. ಆಗಲೇ ಹಿಂದೆನೂ ವ್ಯಾಕ್ಸಿನ್ ಉಚಿತವಾಗಿ ಸಿಗಬೇಕು ಅನ್ನೋ ವಿಷಯದಲ್ಲಿ ವಿನಿ ಬೈನಾಮ್ ಅವರು ಕೂಡ ಇದೇ ಮಾತನ್ನು ಅವರು ಹೇಳ್ತಾರೆ. ಅಂತಂದರೆ, ನೀವು ಆಹಾರ ಸಂಬಂಧಿತ ವಿಷಯಗಳನ್ನು, ಆರೋಗ್ಯ ಸಂಬಂಧಿತ ವಿಷಯಗಳನ್ನು ಸೌಂದರ್ಯವರ್ಧಕಗಳ ಥರ ಮಾರಾಟ ಮಾಡಬಾರ್ದು. ಅವುಗಳು ಇಟ್ಸ್ ನಾಟ್ ಎ ಫ್ಯಾಷನಬಲ್ ಡಿಮಾಂಡ್, ಇಟ್ ಈಸ್ ಜಸ್ಟ್ ಎ ಲಿವಿಂಗ್ ಮಿನಿಮಮ್ ಡಿಮಾಂಡ್. ಸೊ ಹಾಗಾಗಿ ಆ ವಿಷಯಗಳನ್ನು ನೀವು ಅಂದರೆ ಅಂತಹ ಇದನ್ನು ಕೊಡುವಾಗ ಎಲ್ಲರಿಗೂ ಸಮಾನತೆ ಇರಬೇಕು. ಅಂದರೆ ಬದುಕೋ ಹಕ್ಕು ಜೊತೆಗೆ ಸಾಧಾರಣವಾದ ಒಂದು ಜೀವಿಗೆ ಇರ್ಬೋದಾದ ಮೂಲಭೂತ ಹಕ್ಕನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿಕೆಯನ್ನು ಅವರು ತೀರಾ ಒಂದು ಕಳೆದ ವಾರದಲ್ಲಿ ಕೊಟ್ಟಂಥ ಮಾಹಿತಿ ಅಂತ. ಹೀಗೆ ಈ ಥರದ ಸಂದರ್ಭವನ್ನು ನಾವಿದು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಒಬ್ಬ ನೀಲ್ ಸುಭಾನ್ ಅನ್ನುವರ ಒಂದು ಪ್ರಕಟಣೆಯಿಂದ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವರು ಈ ಜಲಚರಿ ಮತ್ತು ಭೂಚರಿ ಇವುಗಳ ನಡುವಿನ ಮಧ್ಯದ ಒಂದು ಜೀವಿಯನ್ನು ಮೊಟ್ಟ ಮೊದಲು ಗುರುತಿಸ್ತಕ್ಕಂಥ ಒಬ್ಬ ಪೆಲಿಯೋಬಯಾಲಜಿಸ್ಟ್. ಇವರೊಂದು ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕ, ಸಮ್ ಅಸೆಂಬ್ಲಿ ಸ್ಟಿಲ್ ರಿಕ್ವೈರ್ಡ್. ಅಂದರೆ ಅದರ ವಿವರಣೆ ಏನು ಅಂತಂದರೆ, ಡಿಕೋಡಿಂಗ್ 4 ಬಿಲಿಯನ್ ಇಯರ್ಸ್ ಆಫ್ ಲೈಫ್ ಫ್ರಮ್ ಏನ್ಷಿಯಂಟ್ ಫಾಸಿಲ್ ಟು DNA ಅಂತ. ಇವರ ತಿಳುವಳಿಕೆ ಪ್ರಕಾರ, ಇವರು ಒಂದು ಸಂಶೋಧನೆ ಪ್ರಕಾರ ಈ ಪುಸ್ತಕದಲ್ಲಿ ಇವ್ರು ಹೇಳ್ತಾರೆ, ನಮಗೆ ವೈರಸ್ಗಳ ಬಗ್ಗೆ ತಿಳಿದಿರೋದು ಬಹಳ ಕಡಿಮೆ. ಎಷ್ಟು ಕಡಿಮೆ ಅಂತಂದರೆ, ನಮಗೆ ಅದನ್ನು ಊಹಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ನಕ್ಷತ್ರಗಳಿಗೂ, ಅಂದರೆ ನಮಗೆ ನಮ್ಮ ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು 10 ಪಟ್ಟು ವೈರಸ್ಗಳು ಇದೆ. ಅದ್ರಲ್ಲಿ 1% ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ವೈರಸ್ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ಅವುಗಳನ್ನು ರೆಕಗ್ನೈಸ್ ಮಾಡೋದು, ಆ ಥ್ರೆಟ್ ಆ್ಯಂಡ್ ದಟ್ ಕ್ರಿಯೇಟ್ಸ್ ಕೈಂಡ್ ಆಫ್ ಡಿಸ್ಟ್ರಾಯ್ ಸಿಸ್ಟಮ್ ಏನಿದೆಯಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ದೊಡ್ಡ ಗ್ಯಾಪ್ನ ನಾವು ಅದ್ರ ಜೊತೆಗೆ ಬದುಕೋದನ್ನು ಕಲಿಬೇಕು. ವೈರಸ್ಗಳು ನಮಗೆ ಕಲಿಸೋದೇ ಅದಲ್ಲ ಅಂತ ಅವ್ರು ಹೇಳ್ತಾರೆ. ಅಂದರೆ ವೈರಸ್ ಒಂದು ರೀತಿಯಲ್ಲಿ ನಮಗಿಂತ ವಿಚಿತ್ರವಾದ ಬುದ್ಧಿವಂತಿಕೆಯ ಸ್ಟ್ರಾಟಜಿನ ಬಳಸ್ತಕ್ಕಂಥವು. ನಾವು ವೈರಲ್ ಎವಲ್ಯೂಷನಲ್ಲಿ ಅಥವಾ ಒಟ್ಟಾರೆ ಎವಲ್ಯೂಷನ್ನಲ್ಲಿ ವಿ ಆರ್ ಅಟ್ ಅದರ್ ಎಂಡ್, ವೈರಸಸ್ ಇನ್ ದ ಬಿಗಿನಿಂಗ್ ಎಂಡ್. ಸೊ ಈ ಒಂದು ಸ್ಟ್ರಾಟಜಿಕ್ ಬ್ಯಾಲೆನ್ಸ್ ಇದೆಯಲ್ಲ, ಈ ಬ್ಯಾಲೆನ್ಸನ್ನು ಮಾಡುವ ಒಂದು ಕ್ರಿಯೆಯೇ ಇಂಥ ಒಂದು ರೋಗಗಳನ್ನು ಗೆಲ್ಲುವ ಮಾರ್ಗ ಅಂತ ಹೇಳ್ತಾರೆ. ಒಟ್ಟಾರೆ ಹೀಗೆ ನನಗೆ ಅರ್ಥವಾಗಿದ್ದು ಅಂತ ನಾನು ಓದ್ಕೊಂಡ ಸಂದರ್ಭದಲ್ಲಿ, ಓದ್ತಾ ಇದ್ದಂಥ ಕಳೆದ 1.5 ವರ್ಷ 2 ವರ್ಷದಲ್ಲಿ, ವೈರಸ್ಗಳ ಸಂಪೂರ್ಣ ನಿರ್ವಹಣೆ ಅಂತ ಏನಿದೆಯಾ ಅದು ಒಂದು ರೀತಿಯ ಎವಲ್ಯೂಷನರಿ. ಅಂದರೆ ನಮಗೆ ವಿಕಾಸದಲ್ಲಿ ನಾವು ಇವತ್ತು ಯಾರು ಬದುಕಿದೀವೋ, ಯಾರು ಬದುಕಕ್ಕೆ ಸಾಧ್ಯ ಇದೆಯೋ, ಅದು ಎವಲ್ಯೂಷನಲ್ಲಿ ಬಂದಂಥದ್ದು. ಇದು ಇಂಥ ಒಂದು ತುಂಬ ಥ್ರೆಟ್ ವನ್ಯ ಮೂಲದಲ್ಲಿತ್ತು, ಅದನ್ನು ಬರದಂಗೆ ನೋಡ್ಕೊಳ್ಳೋದೇ ಮುಖ್ಯ. ಒಟ್ಟಾರೆ ಈ ಒಂದು ಇದರಲ್ಲಿ ಏನು ಅಂತಂದರೆ, ನಾವು ಸಾಧ್ಯವಾದಷ್ಟು ರೋಗದ ದೂರ ಇರುವ ಮಾರ್ಗವನ್ನು ಕಂಡುಕೊಳ್ಬೇಕು ಅನ್ನೋದೇ ಇಡೀ ಹೊಸ ತಿಳುವಳಿಕೆಯ ಮೂಲ ಆಶಯ ಆಗಿದೆ. ಹಾಗಾಗಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಅಂದರೆ ಒಂದು ಮೂಲ ಅರ್ಥ ಏನು ಅಂತಂದರೆ,
ನಮಗೆ ಸೋಂಕು ಬರದೇ ಇರೋದನ್ನ ಅವಾಯ್ಡ್, ಸೋಂಕು ಬಂದ ಮೇಲೆ ನಾವು ಅದನ್ನು ಅನುಭವಿಸ್ಲೇಬೇಕು. ಅದಕ್ಕೆ ಈಗಿರೋ ಯಾವುದೇ ಮಾರ್ಗದಲ್ಲಿ ಉಪಾಯಗಳೇ ಇಲ್ಲ. ಯಾಕೆಂದರೆ ನಮಗೆ ಅದು ಇರೋದು ಇನ್ನೇಟ್ ಇಮ್ಯುನಾಲಜಿಕಲ್ ಸಿಸ್ಟಮ್ನೇ ಅದು ಅಟ್ಯಾಕ್ ಮಾಡುತ್ತೆ. ಅಂದರೆ ನಮಗೆ ಇರ್ತಕ್ಕಂಥ ಸಹಜವಾದಂತಹ ಪ್ರತಿರೋಧ ವ್ಯವಸ್ಥೆಯನ್ನು ಅದು ಕೆಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ, ಅದು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಂದರೆ ಇದೆಲ್ಲ ನಾವು ಗೆಲ್ಲಬೇಕು ಅಂತ ವಿಕಾಸದಲ್ಲಿ ಮಾತ್ರ ಸಾಧ್ಯ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತಿಳುವಳಿಕೆ ಗೊತ್ತಾಗಿ ಬಹುಶಃ ಅದರ ಬಗ್ಗೆ ಮುಖ್ಯವಾದಂಥ ಅದರಲ್ಲಿ ಅರ್ಥ ಮಾಡಿಕೊಂಡಂಥ ಸಂದರ್ಭವನ್ನು ಬಳಸಿ ಇದಕ್ಕೆ ಹೆಚ್ಚಿನ ಅನುಕೂಲ ಆಗ್ತವೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್ ಚನ್ನೇಶ್. ವೈರಸ್ಗಳ ಜೈವಿಕ ಸಂಬಂಧಗಳ ಚಲನಶೀಲತೆ ಬಗ್ಗೆ ಬಹಳ ವಿಸ್ತೃತವಾಗಿ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಿ. ಸೊ ಈಗ ಮುಂದಿನ ಉಪನ್ಯಾಸವನ್ನು ಕೇಳೋ ಸಮಯ ಡಾಕ್ಟರ್ ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಅವರಿಂದ. ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನ ಮಾಡಬೇಕು ಅಂತ ಪ್ರೊಫೆಸರ್ ವೆಂಕಟೇಶ್ ಅವರನ್ನ ಕೇಳ್ಕೊಂತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ. ಧನ್ಯವಾದಗಳು ಡಾಕ್ಟರ್ ಚನ್ನೇಶ್ ಸರ್ ಅವ್ರಿಗೆ, ಉತ್ತಮವಾದ ಒಂದು ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದೀರಾ. ಮುಂದಿನ ತಜ್ಞರು, ಇವತ್ತಿನ ತಜ್ಞರು ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಅವರು. ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಅವರು ಮೂಲತಃ ಅರವಳಿಕೆ ತಜ್ಞರು ಮತ್ತು ಇಂಟೆನ್ಸಿವ್ ಕೇರ್ ಯೂನಿಟ್ನ ತಜ್ಞರು. ಅವರು ಸುಮಾರು 20 ವರ್ಷಗಳ ಅನುಭವವನ್ನು ತಮ್ಮ ಹಿಂದೆ ಇಟ್ಕೊಂಡಿದ್ದಾರೆ. ಮೂಲತಃ ಬಳ್ಳಾರಿ ಸರ್ಕಾರಿ ಕಾಲೇಜಿನಲ್ಲಿ ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಪಡೆದ ನಂತರ ಅವರು ಐರ್ಲ್ಯಾಂಡಿನ ಫೆಲೋ ಆಫ್ ಕಾಲೇಜ್ ಆಫ್ ಅನೆಸ್ಥೇಷಿಯಾದಲ್ಲಿ ಫೆಲೋ ಆಗಿ ತಮ್ಮ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾದ ಫೆಲೋ ಆಫ್ ಕಾಲೇಜ್ ಆಫ್ ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲೂ ಸಹ ತಮ್ಮ ಪದವಿಯನ್ನು ಪಡ್ಕೊಂಡು ಸುಮಾರು 13 ವರ್ಷಗಳ ಕಾಲ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 2014ರಲ್ಲಿ ಭಾರತಕ್ಕೆ ಬಂದಿದ್ದಾರೆ. ಅವರ ಸದಾ ತುಡಿತ ಏನು ಅಂತಂದ್ರೆ, ಸಮಾಜಕ್ಕೆ ನಾನೇನಾದ್ರೂ ಕೊಡಬೇಕು ಅನ್ನೋದೇ ಅವರ ತುಡಿತ. ಆ ನಿಟ್ಟಿನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ತುಂಬಾ ಮುಖ್ಯವಾಗಿ ಆರೋಗ್ಯ ಆಡಳಿತ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಈಗ ಸುಮಾರು 40 ಹಾಸ್ಪಿಟಲ್ಗಳಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಕ್ಲೌಡ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅವ್ರ ಕ್ಲೌಡ್ ಫಿಸಿಷಿಯನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದಕ್ಕೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ತುಡಿತದಿಂದಲೇ ಇವತ್ತು ಸಹ ನಮ್ಮ ಮುಂದೆ ಇದ್ದಾರೆ. ಅವರನ್ನು ಈ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ. ಸೊ ಓವರ್ ಟು ಯು ಸರ್, ಶಶಿ ಭಾಸ್ಕರ್. ಧನ್ಯವಾದಗಳು. ಮೊದಲನೆಯಾಗಿ ನಾನು ಇವತ್ತು ಕೊಡ್ತಾ ಇರೋ ಟಾಕ್ಗೆ I thank everyone. Before that, I would like to actually apologize because I would not be able to speak as clear-cut Kannada as Dr. Channesh or anyone else on this particular forum. I apologize for that. And medical language, speaking in English is a bit more easier for me. Although I can speak Kannada fluently, but it's more a colloquial Kannada, and I've lived in Karnataka throughout my life. The second thing is, even one of the main reasons I was asked to talk, and first of all, thank you all for inviting me to have a quick discussion sort of thing in this particular forum. There's a lot of knowledge flowing in this particular place, and the Center for Public Understanding of Science itself mentions about the type of different thinking the whole place can actually have. And I've been attending a few of these sessions in the past, and I find it quite interesting to see varied ways of how the discussions actually happen. And thank you, Akash and Dr. Channesh for this opportunity. So when I was asked to speak about Omicron and COVID variant and physician's perspective of it,
I thought I should make it much more practical, and with the correct understanding of what um, with that in view, actually I thought of presenting what we call as how is it especially going to affect physicians from a physician standpoint or from the public standpoint itself, and how is there any major difference? We have all had a similar experience with COVID for the last 2 years. As Dr. Channesh mentioned, there are millions of viruses, and we have less than 10% of the viral understanding of the viruses in this in this world. And Omicron being, although it was discovered a long time ago, more than half a century ago, it's only in the last 2 years we have had so much of problems to the humans, and as time goes along, both the viruses being smart species by themselves, I can't call them species because they are sort of non-living outside a human, outside a host, but they are smart by themselves, and they try to adapt to survive, and that is what we are seeing, and that is what Omicron also does. So how this Omicron, what is this Omicron? Why is it a variant of concern? And from a physician's perspective, does it spread? How does it spread, and what is the severity, is all what I would be interested in, actually, to see whether the patient, whoever comes, we have to treat him differently or similar. To understand any disease, it takes decades, and 2 years is like just the time of 2 years is so much fetal that we try to do our best in terms of managing patients with the knowledge we have, and the knowledge is limited, so I'll only be taking a few slides to put forward all the available knowledge, and with that I take the references which I have looked after is mostly from the following, which the CDC. CDC, first, that is Center for Disease Control and Prevention, Ministry of Health, WHO, ICMR guidelines, and a few journals like Natural Medical Journal, BMC Journal, and Nature is where I've taken most of the information from. So again, coming back to just thinking why we have what is Omicron, and as mentioned earlier, when a virus enters our human cells, they actually try to replicate, make millions of copies. Some of the copies are perfect replicas, some of them are not, and this itself may be either beneficial to the virus or it may be harmful to the virus, and if it becomes harmful to the virus, the host, that is the humans, which we are very interested in, are able to destroy it. We have our own mechanisms of destroying, such as the innate immunity, immunity, which was mentioned earlier, as well as the humoral immunity, which is an acquired type of immunity. And then the virus get destroyed. But at the end of the day, if the mutations actually are beneficial to the virus, then they escape many of these host immune responses, and they can actually start becoming more and more harmful to the host. That is, ends up becoming a cause of concern, and Omicron is one of those variants which is actually of concern, because it does a few bad things. There are some definitive
differences between when I call it as a cause of concern or a cause of interest and things. I'll just come to that in the next slide. But when we talk of a variant of concern, Omicron is one of them. And why has it happened in this particular mutation, or the change in which the way in which this Omicron has evolved from the original COVID? There are about 30 different types of mutations. What essentially mutation means is of where the mutation affects us is where there is the difference in the type of proteins which are exposed to the surface of the host tissue. This is known as the spike proteins, and in Omicron there are about 30 different substitutions for the spike protein. Some of them, 3 of them with deletion and 1 of them with a insertion. So this whole thing, this is one of the largest number of substitutions which has actually been found amongst all the variants, and hence it has become a variant of concern. One other thing is this was first reported from a sample taken on the 11th of November 2021 and in Botswana, and 14th of November 2021 in South Africa, and both of them were actually by the time it reached world news, it was around the 24th of November 2021. So it almost took around 15 days for it to reach information across the world. But still, that is when. So from that, that was when it was first reported. So now if I go back to why it is called as a variants of interest and variants of concern, this is just for understanding, because this is a center for understanding science. I just thought this will be interesting to know what is the main differences between these two. And if you think about a variant of interest, what happens is the research or people who look into it, virologists actually find that these genetic changes, they can predict certain genetic changes based upon some models they've done, and which can actually change the behavior of the virus, whether it's going to be the transmissibility or the severity or even immune, how the host responses to these genetic changes, as well as some of the management aspects such as the diagnosis or the therapeutic parts of it. And at the same time, what the virologists and immunologists and epidemiologists will also be interested is how community transmission occurs, and if it just remains in this within this brackets of having known genetic changes, how the transmissibility occurs, and what is the community, how is the community directly going to be affected, that is fine. But if it starts overwhelming the amount of problems which it causes in the community, it becomes a variant of concern, because at the end of the day, you have to manage these things. And if we think that the spread is going to, the transmissibility and the severity is going to be so high that there would be there would be a reduction in the effectiveness of public health and other measures where you can actually contain the disease, then it becomes a variant of concern. So we have about 4 or 5 variants of concern, Omicron being the latest, but there are a number of other variants which have come up, as mentioned, like which are variants of interest, where they have been studied: epsilon, kappa, zeta, theta, iota, lambda, etc. But alpha, beta, gamma, delta, and Omicron are the variants of concern, because it causes more of a problem, causes more transmissibility, and hence there would be a problem for the management of this at a community level. So
how is this going to be? So I've just taken about 4 or 5 important aspects of what is Omicron for a physician per se. So to me, spread is important. We need to know how the virus actually spreads compared to any other, compared to the same pandemic or the virus we are managing for the last 2 years. Uh, Omicron spreads more easily compared to any other, to all the original viruses. And however, what does easy mean? It's very hard to say that easy has an objective way of defining what is easy, but we know that there is for a shorter period of time, larger number of people in the same cohort getting affected may be a easier way to spread. So there are no exact definitions of if Delta variant or the previous variants, you would actually stand 2 feet away and it would spread. But in Omicron, even if you are 6 feet away, it's going to spread. So we don't have any such specifics about what easy means. Then the second thing is whether people are vaccinated or not vaccinated. People do, as well as if they have or do not have symptoms, they may be carriers and they may be spreading. If they have symptoms, it's easy. It's easy to understand that he may potentially spread, but even those without symptoms are spreading the virus. So that becomes a problem in itself in how to look after these people and the communities. And as I mentioned, although it was detected on the first identified on the 11th and 14th of November, by within 30 days, it had spread to almost 60 countries, the same variant. I always have a question when such data come out, is this particular variant actually occurring in more than one individuals? And it's not that only on the 11th of November it was there and finally in 60 countries it was located. But viruses, when they mutate in each and every individual, there are different ways in which it ends up mutating, and so the chances of a similar mutation for it to be the same, exactly the same type of genetic mutations occur in 2 individuals in 2 different parts of the world are extremely low. So the reason why it spread, we call it as spread in 60 countries, is probably because of its transmissibility being very high and it happening very fast. What is happening in India? Statistically, as late of mid-January or early January, we had almost about 55% of all the positives tested for coronavirus sequence to be of the Omicron variant. We don't yet test every sample into whether it's the Omicron variant or not within the country. So only cohorts are only groups of samples are tested, and this is the data we have as of latest. So, and it's almost found that the previous variant, which was called the Delta variant, are almost becoming less and less, and more of the Omicron variants are being are seen when samples are tested. So then what am I interested in? I'll be interested in how bad is the illness. It is spreading so fast. Okay, let us see how the illness actually affects the
people, so that we, as an individual, we may have to manage them. Initially, there was a lot of concerns because that it could be a more serious infections, and it will cause a lot of reinfections, and even there can be infection as a breakthrough for people who are vaccinated, etc., and it can lead to more deaths. However, what we haven't yet seen all of these over the period of the last 1.5 to 2 months, where it has actually been found, and and what data exists. But 2 months may be a very small time, and we need to see what we can expect it. At the moment, the expected severity is not yet seen across the world. In many places, many countries, there is some data to say that they have reached the peak, and then there is some amount of reduction in the number of cases which are coming over a period of time. More anecdotally, just 2 days ago, we were speaking with some of the intensive care nurses in the UK, and they were mentioning that the number of cases, they were expecting a huge rise, but after about 2 weeks, they started seeing the number of patients coming to the hospitals and ICU started declining. So what can be the reason? Dr. Channesh did mention one of the important reasons that this virus, the Omicron variant itself, does not go into the lungs because it does not bind to the TMPRSS2 protein. This protein is actually found in many of the lung cells, and the Omicron itself cannot bind to them, and hence it cannot enter the lung cells and cause the disease process. But also that may be the most important reasons, but there are other reasons why with other proteins which are also found, but the amount of data available for all of these is very low. And the second thing is though most of the that is acquired immunity, which is obtained from the T and the B cells as well as the antibody mediated, come from the T cells, the B cells, and the antibodies. That is acquired immunity. But innate immunity, the viruses can sometimes get across the innate immunity, which can happen in the throat and the nose, etc., which are the first line of defense. And but the second line of defense is where the virus gets caught and it's unable to push through the second line of defense, causing more harm to the people, to the person in general. So now we keep talking about once we come to know about these things, now we'll start thinking about, okay, the management is going to be similar to what it is, but is there any way we can start thinking of how to prevent this? And so I thought let us understand a couple of things about what vaccines are, how vaccines are generally made, and what is the difference between these vaccine for corona, etc. So to make any vaccine, there are three main types of making vaccines. And what is a vaccination? Essentially, it is something that you give a person. We are interested in. I'm going to nail this out, please. We are interested in humans, so you give a protein to a human, and the human cells or the immune response of the human recognizes this is a problem, this is a foreign body, and we need to remove it. So it has got various mechanisms of doing, which essentially called as the immunity, we can call it, and it can again be a first line, which is, as mentioned earlier, innate, and the second line where you have
TB cells or the cellular immunity which comes into play. So when we give the virus, you can give it in 3 different ways for developing vaccines, and most of the vaccines are only for viral infections. You either give a whole virus, or you can give a part of the virus, or you give only the genetic material of the virus. If you're giving the whole virus, then you cannot obviously give large amounts of virus, which will cause the disease. So you inactivate the virus itself, and you can give and then allow the human body to develop response to that. That is one way. Or you make them so less virulent by attenuating, that is suppressing all its ability to cause major infection, and give the virus itself. Or you put it into another vector. Vector is a carrier. It's similar to you put the virus of concern into a small different virus, and allow the second virus to be given to the person. Again, because of the way in which our body is able to remove the second virus, they won't get the disease as such, but with the presence of the virus of concern inside the viral vector, they develop some antibodies and types of responses against this. This is one way. And parts that the second thing which we're talking about, the parts that part of the virus only to trigger the immune system, is one way of doing it, which itself has no different types. But if you have to give the genetic material, you either give the whole of the DNA or you give the mRNA. Normally DNA is produced by the body actually. mRNA is like one part of the DNA, and it's a messenger RNA is what it is called. So this messenger RNA has become the most interesting part in which vaccines are developed for coronavirus, and that is the most common. Other things are present which may include, which I'll come to in the next slide. So from a development of vaccine for the corona itself, the most interesting part was to actually cause effect is the spike protein, and so that essentially becomes the trigger for development of the vaccines. And if you look at it, the mRNA is the most mRNA vaccine is the most not common, but I can call it as the was the most studied and the earliest one to start being successful. There were more than 200 different types of vaccines which were tried to be developed, but the mRNA became the first one, and then the vector and the protein subunit vaccine is also coming up. So mRNA, we have a genetically engineered mRNA which is given to the patient. This particular mRNA or the which is given into the person, not the patient, sorry, into the host, helps the host develop or understand how to make a virus, say a protein similar to the virus spike proteins. And this happens on the muscle cells of the host. And to this particular type of protein, which is essentially produced because of giving the vaccination, the body develops antibodies, and these antibodies are stored. Then the body starts remembering these antibodies by the other immune mechanisms. The T cells and B cells come into play at this, and then they help in when there is an infection, or when the host is exposed to the real infection where the full virus he or she comes in contact with the full infection, they end up getting protected because of antibodies which are already present. So Pfizer, Covaxins and Moderna
All of these are mRNA type of vaccines. Then the other type for COVID itself is a vector vaccine, where a different, where mentioned as a different vector is used, and the host makes copies of the spike protein itself, and the similar system occurs, but this doesn't occur particularly on the muscle protein. Johnson and Johnson, AstraZeneca, and Oxford vaccines are all vector vaccines. Then you have the protein subunit vaccine. I think it's called the Novavax, where the parts of the virus are given, and the host produces antibodies to itself, and I think it's called Novavax, which is present. Then comes the T and the B cells. They form the adaptive immune response, or the second line, where there's a lot of remembrance, and then they help in defense against the vaccination. What about Omicron and the type of vaccine? We actually don't have any particular vaccination for Omicron in specific, which has already come up. It takes almost about 2 to 3 months to more than 3 months, I would say, to actually produce a vaccine for a particular strain. So any vaccine we are using, whether it is in the COVID or the previous flu vaccines which are using, it usually is from the previous strains, and they start mixing it for the next strain which may actually come up. Anyway, from a COVID perspective, we still are having a original strain which is used for the vaccination, and I'm not sure that we'll start getting, but they are in production, and they probably will end up developing it. Again, it needs to be seen whether it's going to be effective, or we actually need a separate vaccination or not. And because of the number of different changes which have actually occurred, developing it is probably a little bit more tedious task. But what the data actually suggests is people who are vaccinated and unvaccinated, the number of cases which were more than people who are, but in countries where the vaccination rate was higher and low versus the countries where vaccination rate was lower, with similar population, the number of cases which started raising were similar. So whether the previous vaccination is actually being very effective for this particular Omicron variant has always been questionable. Again, it comes back to the point about from a physician, it's important to know that the vaccination is directly being effective, is protecting against the Omicron variant or not. However, what we have always seen, just like any other variant, is the severity of the illness, the hospitalizations and deaths, at least until as of now, the variant has not caused overwhelming hospitalizations or death. In fact, in the country, the number of hospitalizations is in India, it's much lower than in is what is being currently observed. Next, without failing, it will be wrong for me not to mention about the etiquettes and Omicron for the physician, that these are things which need to continuously happen, whether it's for Omicron or for any other, I would say for any illness, including any viral infection, that is hand wash, respiratory etiquettes, social distancing, and ensure that there is a slightly earlier need to have some sort of expert advice, whether it's and it doesn't necessarily need to be to a hospital itself, but at least someone who has seen or experienced most, so just so that there is some recognition of the illness or the severity of the illness earlier. Not to mention the vaccines and boosters do help, just by the way in which we are seeing that they decrease the severity of disease process itself.
is there anything else which actually we should start being worried about from the Omicron's perspective in terms of diagnosis? At the moment, although in the country there is some amount of sequencing done for the variant itself, but as physicians we do take that every COVID positive from an RT-PCR for COVID and is considered as an Omicron variant, whether it's going to be sequenced or not. Does it really make a difference to what signs and symptoms they present? Actually, not much of signs and symptoms, except for reduction in the amount of respiratory symptoms there. The patient actually presents with, but they have, I mean, in terms of severe respiratory symptoms like breathing difficulty and things, but general symptoms of common cold are present to all the in all these patients, including body aches, fevers, cough, cold, sneezing, or runny nose, and tiredness, general tiredness, nausea, vomiting, and sometimes loss of appetite. Very rarely we are seeing the previous symptoms of loss of smell and taste, although they do occur in a minority of patients. Is it going to make a huge difference in the management of these patients? Actually, even that is not not a great deal of difference. In terms of asymptomatic patients, they still have to follow all the basic home isolation techniques, ensure that the three most important parts about hand washing, respiratory etiquettes are maintained. And in medical treatment, no major changes from continuing all the medications for comorbidity and symptomatic treatment of what is left behind. Are there any specific drugs and things which need to be given which will potentially prevent on it? There are many which have been approved as emergency, many antivirals which have been approved as for emergency use, but we are still not in a state of recommending and using that on a regular basis for most of the patients, not because of unavailability. They are all available in plenty, but it's the effectiveness of the antiviral and actually causing reduction in symptoms and less number of side effects is not very well proven. So coming back to should we really be worried about Omicron? Yes, we should be worried about Omicron to an extent where as a public health and as a responsible person, we are not we are obliged not to allow spread, because at the end of the day, as an individual, we do not know who is going to be quite severely affected or not. As Dr. Channesh was mentioning, every life has to be given as equal importance, and that importance, if it continues to be by from an individual perspective, it will be the best thing for the society. So I would like to stop at this particular slide, but I did receive a few questions which is actually open for discussion, and there we are. I'll leave the questions on the... We'll take those questions later, Shashi. First we'll ask questions from any of the participants individually. No problem. So thank you so much, Dr. Shashi Bhaskar, for an enlightening talk about Omicron from a physician perspective. ಬಹಳ ಸಂತೋಷ ಆಯಿತು. ಇವಾಗ ಈ ಎರಡೂ ಉಪನ್ಯಾಸಗಳನ್ನು ಕೇಳಿದ್ದೀರಿ. ಇಲ್ಲಿಯ ಕೇಳುಗರಿಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಅನುಮಾನಗಳಿದ್ರೆ ಸಂಬಂಧಪಟ್ಟ ವಿಷಯ ತಜ್ಞರ ಹತ್ರ ಕೇಳ್ಕೋಬಹುದು. Now the floor is open for discussion and question and answers. Please. Stop presenting this. Yeah, you can stop presenting. ತಾವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆ ಸಂಕ್ಷಿಪ್ತವಾಗಿರ್ಲಿ, ನೇರವಾಗಿರ್ಲಿ.
ನಮಸ್ತೆ ಸರ್. ಹೇಳ್ತಿದ್ದಾರಾ? ಓಕೆ. ಹಲೋ ಶಿವಪ್ರಕಾಶ್ ಅವರೇ ಕೇಳಿ. ಹಾ, ಶ್ರೀನಾಥ್ ಸರ್ ಕೊಟ್ಟು ನನ್ನ ಪ್ರಶ್ನೆ ಸರ್, ಥ್ಯಾಂಕ್ ಯು. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಮೊದಲನೇ ಅಲೆಯಲ್ಲಿ ಇಟಲಿ ದೇಶದಲ್ಲಿ, ಚೈನಾದಲ್ಲಿ ಮತ್ತು ಅಮೆರಿಕಾದಲ್ಲಿ ಇಲ್ಲಿ ತೀವ್ರವಾಗಿ ಇದು ಕಾಡ್ತದೆ. ಎರಡನೇ ಅಲೆಯಲ್ಲಿ ಭಾರತದಲ್ಲಿ ತುಂಬ ಸಿವಿಯರ್ ಆಗಿ ಕಾಣಿಸ್ಕೊಳ್ತದೆ. ಈಗ ಮೂರನೇ ಅಲೆಯಲ್ಲಿ ಒಮಿಕ್ರಾನ್ ವೀಕ್ ಸ್ಟೈನ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೀಗೆ ಪ್ರಕೃತಿನಲ್ಲಿ ಇಷ್ಟೊಂದು ಜಾಸ್ತಿ ಡಿಸೀಸ್ ಕಾಸ್ ಮಾಡುವಂಥದ್ದು ಈ ಥರದ್ದು ಆಗ್ತಾ ಇದೆ ಅಂತಂದ್ರೆ, ಯಾಕೆ ಈ ರೀತಿ ಮ್ಯುಟೇಷನ್ ಆಗ್ತಾ ಇದೆ ವೈರಸ್ನಲ್ಲಿ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ? Dr. Channesh, ನೀವೇನು? Yes. Shubprakash, you being a biologist, you know the evolutionary traits. ಓಕೆ ಸರ್. ಅದು ಒಂದು ನಿಸರ್ಗದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ತುಂಬಾ ಕಷ್ಟ ಹೇಳೋದು, ವಿವರಿಸೋದು. ಇವು 2, 3ನೇ ಅಲೆ 4ನೇ ಅಲೆ ಅಂತ ಈ ಥರ ಡೆಸಿಗ್ನೇಟ್ ಮಾಡೋದಿದೆಯಲ್ಲ, ಇದು ದಿಸ್ ಇಸ್ ಟಿಪಿಕಲಿ ರಾಂಗ್. ನಮಗೆ ಈಗ ಹೆಚ್ಚು ಸ್ಪ್ರೆಡ್ ಆಗಿರೋ ಕಾರಣಕ್ಕೆ ಇದು 3ನೇದು. ಒಂದು ಅರ್ಥದಲ್ಲಿ ನೋ ಮೆಡಿಕಲ್ ಟರ್ಮ್ ಲೈಕ್ 1ನೇ ಅಲೆ 2ನೇ ಅಲೆ ಅಂತ ಇಲ್ಲ. ಇದು ನೂರಾರು ಅಲೆಗಳಿರ್ಬೋದು. ಆಮೇಲೆ ಒಂದು ಎಸ್ಪೆಷಲಿ ಫಾರ್ ವೈರಸ್ ವಿಷಯದಲ್ಲಿ ಇದು ಸಂಪೂರ್ಣ ಹೋಗುತ್ತೆ ಅನ್ನೋ ಪ್ರಶ್ನೆಯೇ ಇಲ್ಲ, ಉಳ್ಕೊಳ್ಳುತ್ತೆ. ಇದು ನಮ್ಮಲ್ಲಿ ನಮ್ಮ ಹ್ಯೂಮನ್ ಜಿನೋಮ್ ಇಟ್ ಸೆಲ್ಫ್ ಈಸ್ ಅಬೌಟ್ 8 to 10% ಆಫ್ ದಿ ವೈರಲ್ ಜಿನೋಮ್. ಹಾಗಾಗಿ ಇದು ಅಂದ್ರೆ ಹೆಚ್ಚು ತೊಂದರೆ ಅಂದ್ರೆ ನಮಗೆ ಒಂದು ಡಿಸೀಸ್ ಕಾಸಿಂಗ್ ದೃಷ್ಟಿಯಿಂದ ಈ ಪರ್ಟಿಕ್ಯುಲರ್ ವೇರಿಯಂಟ್ನ ನಾವು ಅದನ್ನು ಗುರುತಿಸಿ ಈ ಥರದ್ದನ್ನು ಹೇಳಿದ್ರ ಕಾರಣಕ್ಕೆ ಅದನ್ನು 1ನೇ ಅಲೆ 2ನೇ ಅಲೆ ಅಂತ ಹೇಳಿರ್ಬೋದು ವಿನಃ ಅದು ಇಟ್ಸ್ ಎ ಮೋರ್ ಆಫ್ ಎ ಸೋಷಿಯಲ್ ಟರ್ಮ್ ದ್ಯಾನ್ ಎ ಬಯಾಲಜಿಕಲ್ ಆರ್ ಎ ಮೆಡಿಕಲ್ ಟರ್ಮ್. ಹಾಗಾಗಿ ಇದು ಇಷ್ಟೊಳಗೇನೆ ಸುಮಾರು ವೇರಿಯಂಟ್ಸ್ ಬಂದು ಹೋಗಿರ್ಬೋದು. ಅದು ಒಂದು ಕಾರಣ. ಯಾಕೆ ಹಂಗಾಗುತ್ತೆ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ, ಅದು ನಿಜಕ್ಕೂ ಅರ್ಥ ಆಗಿಲ್ಲ. ಅದು ಯಾಕೆ ಆಗುತ್ತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಅದು ಈಗ ವೈರಲ್ ಸ್ಟ್ರಾಟಜಿನೇ ಅದನ್ನು ಗೊತ್ತಿಲ್ಲ. ಒಟ್ಟು ಒಂದು ನಿಜ ಈಗ ಏನಂತಂದರೆ, ವೈರಲ್ ಸ್ಟ್ರಾಟಜಿ ದೇ ಬೀಯಿಂಗ್ ಎ ಕೈಂಡ್ ಆಫ್ ಲಿವಿಂಗ್ ಆಸ್ ವೆಲ್ ನಾನ್ ಲಿವಿಂಗ್, ಅವುಗಳು ಬೇಸಿಕಲಿ ದೇ ಆರ್ ಜಸ್ಟ್ ಎ capped with a protein and a nucleic acid, which is supposed to be the most basic element for any other organisms. ಈ ಕಾನ್ಫ್ಲಿಕ್ಟ್ ಅಲ್ಲಿ ಅವು ಹೀಗಾಗ್ತಾ ಇರೋದು ಬಹಳ ಹಿಂದೆನೇ ಐಡೆಂಟಿಫೈ ಮಾಡಿರೋ ಹಾಗೆ ಇಟ್ಸ್ ಅನ್ ಎವಲ್ಯೂಷನರಿ ಟ್ರೇಡ್. ಒಂದು ವಿಕಾಸದ ಅರ್ಥ, ಸಂಪೂರ್ಣ ವಿಕಾಸ ನಾವು ಎಂದಕ್ಕೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗಾಗಿ ಯಾಕೆ ಹಿಂಗಾಯ್ತು ಅಂತ ಮತ್ತೆ ಪ್ರಶ್ನೆ ಮಾಡೋದು ಪ್ರಶ್ನೆನೇ ಇಲ್ಲ. ವಿಕಾಸದಲ್ಲಿ ಎವಲ್ಯೂಷನರಿ ಟ್ರೈಟೇನೆ ಹಾಗೆ, ಮತ್ತೆ ಪುನಃ ಎವಲ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಆಗಲ್ಲ. ಈ ಕಾರಣಕ್ಕೇನೆ ವಿಕಾಸದ ಹಾದಿನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಷ್ಟೇ ಹಿಸ್ಟಾರಿಕಲ್ ಎವಿಡೆನ್ಸ್ನ ನಾವು ಉಪಯೋಗಿಸಿದ್ರು ಕೂಡ ಎವಲ್ಯೂಷನ್ ಅನ್ನ ಹೀಗೆ ಆಗುತ್ತಾ ಮತ್ತೆ ಪುನಃ ನೋ ಈ ಕಾಂಟ್ ಸೇ ದಟ್. ಸೊ ಆ ಕಾರಣಕ್ಕೆ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸರ್, ಬೇರೆ ಬೇರೆ ಮೈಕ್ರೋಬ್ಸ್ಗಳಲ್ಲಿ ಈ ರೀತಿ ರೂಪಾಂತರ ಭಾಳ ಫಾಸ್ಟಾಗಿ ಆಗ್ತಾ ಇದೆಯಾ ಏನು ಅದ್ರ ಬಗ್ಗೆ? ಯಾಕೆ ಅಂತ ಹೇಳಿದ್ರೆ ನಾವು ಅಗ್ರಿಕಲ್ಚರ್ ಕ್ರಾಪ್ಸ್ನಲ್ಲಿ ಏನೇ ಪೆಸ್ಟಿಸೈಡ್ಸ್ ಅನ್ನು ಹೊಡೆದ್ರೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ ಡಿಸೀಸ್ ಅಂತ ಹೇಳಿದ್ರೆ, ದಿಸ್ ಮೇ ಬಿ ದ ರೀಸನ್ ಅಂತಂದ್ರೆ ನನಗೆ ಅನಿಸ್ತಾ ಇದೆ. ಅಲ್ಲೂ ಕೂಡ ರೂಪಾಂತರ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆಯಾ ಏನು ಅದ್ರ ಬಗ್ಗೆ ಸ್ಟಡೀಸ್ ನಮ್ಮಲ್ಲಿ ಅದ್ರ ಬಗ್ಗೆ ಏನು ರಿವೀಲ್ ಮಾಡ್ತಾ ಇಲ್ಲ ಸರ್. ಈಗ ಅಗ್ರಿಕಲ್ಚರ್ ಕ್ರಾಪ್ಸ್ ನಲ್ಲಿ ಸಂದೇಶ್ ಏನು ಹೇಳ್ತಿದ್ಯಾ? ಹೌದು, ಅವ್ರ ಒಂದು ಕ್ವೆಶನ್ ಇತ್ತಲ್ಲ, ಮ್ಯೂಟೇಶನ್ ಏನಕ್ಕೆ ಆಗ್ತಾ ಇದೆ ಅಂತ. ಸೊ ಆ ಕ್ವೆಶನ್ಗೆ ಆನ್ಸರ್ ಏನಕ್ಕೆ ಆಗುತ್ತೆ ಮ್ಯೂಟೇಶನ್ ಅಂತಂದ್ರೆ, ವೈರಲ್ ಜೀನೋಮ್ ಏನಿದೆ ಅದರಲ್ಲಿ ಬರೀ RNA ಮಾತ್ರ ಇದೆ. ಸೊ ಅದು ಮತ್ತೆ ರೆಪ್ಲಿಕೇಶನ್ ಆಗ್ಬೇಕು ಅಂದ್ರೆ 1ರಿಂದ ಇನ್ನೊಂದು 2 ಆಗ್ಬೇಕು, ಇಲ್ಲ 2ರಿಂದ 4 ಆಗ್ಬೇಕು ಅಂತಂದ್ರೆ ಆ ಪ್ರೋಸೆಸ್ ಇದೆಯಲ್ಲ, ಜೆನೆಟಿಕ್ ಮೆಟೀರಿಯಲ್ ನ ಕಾಪಿ ಮಾಡೋದು, ಆ ಕಾಪಿ ಮಾಡೋ ಮೆಥಡ್ ಏನಿದೆ ಅದು ಫುಲ್ ಪ್ರೂಫ್ ಇರೋದಿಲ್ಲ. ಅದರಲ್ಲಿ ಯಾವ್ದಾದ್ರು ಒಂದೇ ಒಂದು ತುಣುಕು ಅಂದ್ರೆ ಒಂದೇ ಒಂದು ಅಮೈನೋ ಆಸಿಡ್ ವೇರಿಯೇಷನ್ ಆದ್ರೂ ಮ್ಯೂಟೇಶನ್ ಆಗುತ್ತೆ. ಯಾಕೆಂದ್ರೆ ವೈರಸ್ ಈಗ ಡಿವೈಡ್ ಆಗ್ಬೇಕಾದ್ರೆ ಮೆನಿ ಫೋಲ್ಡ್ ಟೈಮ್ಸ್ ಜಾಸ್ತಿ, ಅಂದ್ರೆ ಕೋಟ್ಯಾಂತರ ಬಾರಿ ರೆಪ್ಲಿಕೇಶನ್ ಆಗ್ತಾ ಇರುತ್ತೆ, ಮತ್ತೆ ಡಿವೈಡ್ ಆಗ್ತಾ ಇರುತ್ತೆ. ಈ ರೂಪ ಮಾಡ್ಬೇಕಾದ್ರೆ ಇದು ಸರ್ವೇ ಸಾಮಾನ್ಯ. ಮ್ಯೂಟೇಶನ್ 100% ಫುಲ್ ಪ್ರೂಫ್ ಇರೋದಿಲ್ಲ, ಹಾಗಾಗಿ ಅಂದ್ರೆ ರೆಪ್ಲಿಕೇಶನ್ 100% ಫುಲ್ ಪ್ರೂಫ್ ಇರೋದಿಲ್ಲ, ಹಾಗಾಗಿ ಮ್ಯೂಟೇಶನ್ಗಳು ಆಗುತ್ತೆ. ಈ ಮ್ಯೂಟೇಶನ್ಗಳು ಆಗ್ಬೇಕಾದ್ರೆ ಯಾವ ಸೆಲ್ ಲೈನ್ ಅಲ್ಲಿ ಜಾಸ್ತಿ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಯಾವ್ದಿರುತ್ತೋ ಅದು ಮುಂದೆ ಬರುತ್ತೆ. ಸೊ ದಟ್ ಇಸ್ ದ ರೀಸನ್ ವೈ ಮ್ಯೂಟೇಶನ್ ಆಗೋದಕ್ಕೆ ಇದೊಂದು ಕಾರಣ. ಅಂಡ್ ನೀವು ಹೇಳ್ದಂಗೆ ಪ್ರತಿ ವೈರಸ್ ಅಲ್ಲೂ ಈ ಮ್ಯೂಟೇಶನ್ಸ್ ಆಗ್ತಾನೆ ಇರುತ್ತೆ. ನಮ್ಗೆ ಇದು ಗೊತ್ತಾಗ್ತಾ ಇರೋದು ಬರೇ ಗೊತ್ತಾಗೋದಕ್ಕೆ ನಾವು ತಿಳ್ಕೊಳ್ಗೆ ಮಾಡ್ಕೊಂತ ಇರೋದು ಬರೇ ಕೊರೋನಾ, ಯಾಕೆಂದ್ರೆ ಇಟ್ಸ್ ಕಾಸಿಂಗ್ ಪ್ರಾಬ್ಲಮ್ ಟು
society. ಬೇರೆ ಯಾವ ವೈರಸ್ ತಗೊಂಡ್ರು ದೇ ವುಡ್ ಬಿ ಮ್ಯೂಟೇಷನ್ಸ್, ಬಟ್ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರಲ್ಲ. ಮೇ ಬಿ ಐ ಮೀನ್ maybe that would be of interest if we are looking into plant, ನೀವು ಹೇಳ್ದಂಗೆ agriculture ಅಲ್ಲೇ ಆಗಲಿ ಎಲ್ಲೇ ಆಗಲಿ. I mean that is the way in which survival happens, and at the end of the day, for whether it's virus or whether it's anything else, they have to change. Change makes it better to all aspects. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಪ್ರಕಾಶ್ ಅವರೇ. ಐ ಹೋಪ್ 3 ಜನರ ಮಾತು ನಿಮ್ಗೆ ಸಮಾಧಾನ ತಂದಿದೆ ಅಂತ ಅನ್ಸುತ್ತೆ. ಶ್ರೀನಾಥ್ ಅವ್ರದ್ದು ಏನೋ ಪ್ರಶ್ನೆ ಇತ್ತು. ಶ್ರೀನಾಥ್ ಕೇಳಿ. ಫಸ್ಟ್ ಕ್ವಶನ್ ಚನ್ನೇಶ್ ಅವ್ರಿಗೆ. ಆಫ್ಟರ್ ಲಿಸ್ನಿಂಗ್ ಟು ದಿ ಫುಲ್ ಪ್ರೆಸೆಂಟೇಷನ್, if I am wrong, whether I am getting your opinion that India has not done enough in the fight or management of the COVID for last 2 years ಅನ್ನೋದು. That is a question. Question 2 ಬಂದ್ಬಿಟ್ಟು ಡಾಕ್ಟರ್ಗೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಇನ್ ದಿ ಪ್ರಿವೆನ್ಷನ್ ಫ್ರಂಟ್ ಅಲ್ಲಿ, ಕನ್ಸಿಡರಿಂಗ್ ದಿ ಇಂಡಿಯನ್ ಎಫರ್ಟ್ ಆಸ್ ವೆಲ್ ಆಸ್ ದಿ ರೆಸ್ಟ್ ಆಫ್ ದಿ ಇಂಡಿಯಾ ಎಫರ್ಟ್, ಇಟ್ looks to be fairly good work here. ಅರ್ಥ ಆಗುತ್ತೆ, so many vaccines. But when it comes to a cure, because for any disease, as good as prevention and cure both are important. So cure part al bandaga, entire globe or the expert community, medication agli, post affected disease management agli, there is not much progress made ಅನ್ನೋ ಒಂದು ಅನುಮಾನ ನನಗೆ ಬರ್ತಿದೆ. ಇದು 2 ಪ್ರಶ್ನೆಗಳು. ಥ್ಯಾಂಕ್ ಯು. Hope I have made my question clearly. Yes. ಇಂಡಿಯಾದಲ್ಲಿ ಒಂದು ಲ್ಯಾನ್ಸೆಟ್ ಕಮಿಷನ್ದು ಒಂದು ರಿಪೋರ್ಟ್ ಇದ್ದದ್ರಿಂದ ಅದು ಏನು ಬದಲಾವಣೆಗಳು ಇತ್ತೀಚೆಗೆ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಗಮನಿಸಿ ಹೇಳಿದೆ. ಯಾಕೆ ನಮಗೆ ಗೊತ್ತಾಗ್ತಿದೆ, ಅಂದರೆ ನಾವು ಅದನ್ನ ಡೆಸಿಗ್ನೇಟ್ ಮಾಡಿ ತಪ್ಪು ಸರಿ ಅಂತ ಹೇಳೋದಲ್ಲ, ನಿಜಕ್ಕೂ ಭಾಳ ಲಾಟ್ಸ್ ಆಫ್ ಅನಾಮಲೀಸ್ ಖಂಡಿತ ನಮ್ಮಲ್ಲಿದೆ. ಆ ಕಾರಣಕ್ಕೆ ಲ್ಯಾನ್ಸೆಟ್ ಕಮಿಷನ್ ರಿಪೋರ್ಟನ್ನು ನಾನು ಪ್ರಸ್ತಾಪಿಸಬೇಕಾಯ್ತು. ಬಹುಶಃ ಇದು ಕ್ಲಾರಿಟಿ ಬೇಕಂತಂದ್ರೆ ಹೇಳ್ಬಹುದಷ್ಟೇ. I think Shashi can answer the second question. So, I mean, my opinion about prevention and cure, ನೋಡಿ, ಒಂದಂದ್ರೆ cure for viral diseases, almost centuries in the it is known viruses are causing problems, and as such virus ge treatment ಅಂದ್ರೆ ಕ್ಯೂರ್ ಟು ಕಿಲ್ ಅ ವೈರಸ್ ಅನ್ನೋದು ಯಾವ್ದ್ರಲ್ಲೂ ಇಲ್ಲ. I mean, just to take my shortest period of experience, ನಾನು MBBS ಓದುವಾಗ, if you get a viral disease like a common cold ಅಥವಾ anything, it takes 7 days with medications and 1 week without medications ಅನ್ನೋದು ಯಾವಾಗಲೂ ಇತ್ತು. It has not changed even today in terms of medications ಅನ್ನೋದು. ಆ ಮೆಡಿಕೇಶನ್ ಏನು ಅನ್ನೋದು ಬಿಟ್ಬಿಟ್ರೆ ಆಸ್ ಸಚ್ ಟ್ರೀಟ್ಮೆಂಟ್ ಇಲ್ಲ. ದ ಓನ್ಲಿ ಥಿಂಗ್ ಫಾರ್ ವೈರಸಸ್ ಯೂಸ್ ಆಗಿರೋದು ಫಾರ್ ಅ ವೆರಿ ಲಾಂಗ್ ಟೈಮ್ is vaccination bandaginda. Vaccinations are the only thing for every individual virus, starting from eradication of smallpox, polio, etc. Prevention onde work agirodu. So at this stage, throughout the globe or in India per se, prevention has been the only way in which you can reduce the effect of the virus. ಸೇಮ್ ಥಿಂಗ್ ಕರೋನಾ ಅಲ್ಲಿ ಕೂಡ ಇವಾಗ ನಮಗೆ ಗೊತ್ತಿರೋದು ಸಪೋರ್ಟಿವ್ ಮ್ಯಾನೇಜ್ಮೆಂಟ್, ಪ್ರಾಬ್ಲಮ್ ಸಿಂಪ್ಟಮ್ಸ್ ಏನೇನಿದೆಯೋ ಅದನ್ನು ರಿಲೀವ್ ಮಾಡೋದಷ್ಟೇ. ನ್ಯಾಚುರಲಿ ಈ ಥರ ಇಷ್ಟೊಂದು ಇದ್ದಿದ್ದಾಗ ಎಲ್ಲ ಆ್ಯಂಟಿವೈರಲ್ಸು ಎಲ್ಲ ಟ್ರೈ ಮಾಡ್ತಾರೆ. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಲೈಫ್ ಈಸ್ ಇಂಪಾರ್ಟೆಂಟ್. ಸೊ ಯಾರಿಗೆ ಆ ಪರ್ಟಿಕ್ಯುಲರ್ ಇದು ಎಫೆಕ್ಟ್ ಆಗುತ್ತೋ, ಐ ಮೀನ್ ಪಾಸಿಟಿವ್ ಎಫೆಕ್ಟ್ ಆಗಿ ಅವ್ರದ್ದು ಲೈಫ್ ಸೇವ್ ಆಗುತ್ತೋ ಅದನ್ನು ಟ್ರೈ ಮಾಡೋದ್ರಲ್ಲಿ ದೇರ್ ಇಸ್ ನಥಿಂಗ್. ಬಟ್ ಆ್ಯಸ್ ಸಚ್ ಮೆಡಿಕೇಶನ್ಸ್ ಅಂತ ಯಾವುದು ಬಂದಿಲ್ಲ, ಬರೋ ಚಾನ್ಸೂ ತುಂಬ ಕಮ್ಮಿ ಇರುತ್ತೆ. ವಿಚ್ ವಿಲ್ ಡೆಫಿನೆಟ್ಲಿ ಟೆಲ್ ನಾನು ಈ ಮೆಡಿಕೇಶನ್ ಕೊಟ್ಟರೆ ಈ ಪರ್ಟಿಕ್ಯುಲರ್ ಡಿಸೀಸ್, ವೈರಲ್ ಡಿಸೀಸ್ ಕಂಪ್ಲೀಟ್ ಆಗಿ ಹೋಗುತ್ತೆ ನನಗೆ. ಒನ್ ಆಫ್ ದ ರೀಸನ್ಸ್ ಇಸ್ ದ ಪ್ರೀವಿಯಸ್ ಕ್ವಶನ್ ಅಬೌಟ್ ಮ್ಯೂಟೇಷನ್ಸ್. Thank you both the speakers.
I think Mr. Kandagal had a question. ಅಥವಾ ಬೇರೆ ಯಾರಾದ್ರೂ? ಹಾ, ಶಂಕರ್ ಕಂದಗಾಲ್ ಅವರು. ಕೇಳ್ತಿದೆ ನಿಮ್ಗೆ? ಹೇಳಿ ಶಂಕರ್. ನಮಸ್ಕಾರ ಸರ್. ಡೋಸ್ ಅಥವಾ ಥರ್ಡ್ ವ್ಯಾಕ್ಸಿನ್ ಯಾರ್ಯಾರಿಗೆ ಅಗತ್ಯ ಇದೆ ಇದು? ಇವಾಗ ಸದ್ಯಕ್ಕೆ ಥರ್ಡ್ ವ್ಯಾಕ್ಸಿನೇಷನ್ ಎಕ್ಸ್ಪೋಜರ್ ಜಾಸ್ತಿ ಇರೋರಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಹೆಲ್ತ್ ಕೇರ್ ವರ್ಕರ್ಸ್ ಆಗಲಿ ಯಾರು ಜಾಸ್ತಿ ಎಕ್ಸ್ಪೋಜ್ ಆಗಿರ್ತಾರೆ. ಇನ್ನೊಂದು ಕೋಮಾಬಿಡಿಟೀಸ್ ಇರೋರಿಗೆ ಅಂದರೆ ಹೈಪರ್ಟೆನ್ಷನ್, ಡಯಾಬಿಟೀಸ್, ಆಮೇಲೆ ಡಿಸೀಸ್ ಪ್ರೊಸೆಸಸ್ ಯಾರಿಗೆ ಇರುತ್ತೋ, ಆಕ್ಟಿವ್ ಡಿಸೀಸ್ ಎಲ್ಲ, ಫಾರ್ ಎಕ್ಸಾಂಪಲ್ ಆಕ್ಟಿವ್ ಆಗಿ ಇನ್ಫೆಕ್ಷನ್ಸ್ ಇರೋದಾಗಲಿ, ಟ್ಯೂಬರ್ಕ್ಲೋಸಿಸ್ ಆಗಲಿ ಡೈರೆಕ್ಟ್ ಆಗಿ ರೆಕಮೆಂಡ್ ಮಾಡ್ತಾ ಇಲ್ಲ. ಬಟ್ ಅಟ್ ದ ಮೂಮೆಂಟ್ ಈ 3 ಕ್ಯಾಟಗರೀಸ್ಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಜನರಲಿ ಥ್ರೂಔಟ್ ದ ವರ್ಲ್ಡ್ ಇದನ್ನೇ ಮಾಡ್ತಾ ಇರೋದು. ಬಟ್ ವೆಸ್ಟರ್ನ್ ಸೊಸೈಟೀಸ್ ಅಲ್ಲಿ ಬಿಯಾಂಡ್ 18 ಇಯರ್ಸ್ ಅಡಲ್ಟ್ಸ್ಗೆ ಎಲ್ಲರಿಗೂ ಕೊಡೋಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಚಿಲ್ಡ್ರನ್ಗೆ, ಬೇಬೀಸ್ಗೆ ವ್ಯಾಕ್ಸಿನೇಷನ್ ಬಂದಿರೋದು ಅಥವಾ ಯೂಸ್ ಆಗಿರೋದು ಇನ್ನೂ ಇಲ್ಲ. ಸೊ ಇಂಡಿಯಾಲಿ ದಿಸ್ ಇಸ್ ವಾಟ್ ವಿ ಹ್ಯಾವ್. Okay, thank you, sir. I have a question. Can I ask? Yes, please. Yeah. Thank you, Dr. Shashi and Dr. Channesh. I think my name is Sridhar. See, I have a question, Dr. Shashi. People have been infected with Delta earlier, maybe 6 months back. Now, are they prone more to get infected from Omicron, or do they have an inbuilt immunity system? They're actually not. There is nothing which actually tells you're prone for more infection, except if your exposure is more. But what we are seeing is previous infection or vaccination status does not completely make them safe for not getting the Omicron at all. ಸೊ ಡೆಲ್ಟಾ ಇನ್ಫೆಕ್ಷನ್ ಬಂದಿದ್ರೂ ಜನಕ್ಕೆ ಬರ್ತಾ ಇದೆ. ದೇರ್ ಆರ್ ಪೀಪಲ್ ಹೂ ಆರ್ ಗೆಟಿಂಗ್ ದ ಸೇಮ್ ಇನ್ಫೆಕ್ಷನ್. ಆಸ್ ಐ ಸೆಡ್, the reason for this is because of the number of changes which the virus has made to itself to survive. Virus is trying to survive ಅಷ್ಟೇ. ಸೊ ಅವ್ರಿಗೂ ಬರ್ತಾ ಇದೆ. So the antibodies what were generated at that time is not enough to overcome this new virus. That is correct. It is not enough to overcome getting a disease, but it is probably enough to overcome severity of the disease. Eradu important alla. Okay. I have another question. See, I think this is a general observation. I don't know whether you can answer this. See, it is generally said that previous in the earlier generation, maybe our parents, grandparents was much stronger, and therefore they are undergone were subject to many of these during a period of time. Now, the current generation, what we are living, and maybe the younger generation, because the change in the lifestyle, has the immunity level come down to resist these kind of diseases? Do you have any say on that? I don't have a say on this, but we had a discussion, I think, last time in the same forum about generation difference. I think Dr. Channesh was involved in that discussion, Akash, about why generationally there has been some differences in... I'm not wrong, it's in this forum. Okay. I wouldn't be able to answer that particular with evidence. Yakandre, as with science, we must actually go with evidence. But Sandesh wants to say something. Yeah, I would say to the contrary. So people dying, if you take out the mortality rates or even the longevity of people in the earlier generation to the longevity of what it is now, definitely the longevity is higher even with respect to Indian settings alone. As you can see from the evidence that we have from the 1919 Spanish flu, even then hordes of people died. So I don't think so, there is a huge difference in terms of immunity per se because of the lifestyle that we have. Of course, there are lifestyle diseases that we have right now,
which is a different topic altogether. But with respect to immunity to fight infections, I think we are at a better place than what we were earlier. So we have a better understanding, you're saying. Okay. Yeah, I think so. Yes. Okay. Thank you. Now, Sridhar, Thank one you. more thing is that we can't generalize the evolutionary speed. Okay. So that's one basic understanding with respect to the evolutionary traits. So it is not linear, and it is not against to see. I mean, that's the reason why if you can again start the evolution to happen, it will not be the same as what has been seen so far. So hagagi it might give a different picture. We can't really say what can be done, what really can happen. So you're saying the social contact, some of those things are much more in the recent times than in earlier times. So probably. See, our knowledge is very limited in that sense. Our experience itself is. See, the interest of biology to the science itself is very recent. Say after 50s only, 1950s only, we are trying to know more about the biology. I mean, because of the DNA structure later, things like that. But the evolutions are much older, are much senior to understanding kind of. Okay. Thank you. Thank you, Sridhar. I am Professor Venkatesh. Akash, do you want to say something to Sridhar? Okay. No. I just wanted to thank. You have a question, sir? Please proceed. Okay. So, Sridhar, Shashi, as well as Sandesh, as Channesh, sir, what is the positive sign we can give it to the public such that we can come out of this virus? Because earlier there was a statistics telling that if 70% of the population is affected, then it will be slowed down. Now there is a different variants are coming. So we can positively tell the public that it will be coming down and we can come out of this. I can give one part of the answer. Look, at the end of the day, for the last 2 years, what we have seen is as time progresses, we are seeing that the severity is reducing, and it may be just the survival of the virus or the survival of the humans, and which is getting better. But the virus is never going to end. It's not that you will ever have an end to COVID virus. The last of the COVID virus exits on this and date. You'll never get that. So it is about how strong we'll end up being, and what its strength is if we are able to overcome its pathogenicity or its virulence and its causing problem. Even with the high transmissibility, if at this point of time we are seeing less severe infection and people dying, that itself is a positive sign. And so that is the best positive sign you can actually give, without having any change in their behavior, whether it's Omicron, the COVID Delta or anything, or any future virus which may come up, have basic etiquettes of those things, what is there, and then the virus will settle down. Thank you. Thank you, Professor Venkatesh. I have one more question, if you allow. ಒಂದು ನಿಮಿಷ ಶ್ರೀನಾಥ್. ಅದು ಶ್ರೀಮತಿ ಲತಾ ಜಿಡಿ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಬಹಳ ಆಧಾರ ಸಹಿತವಾದ ಮಾಹಿತಿಯೊಂದಿಗೆ ವೈರಸ್ ಒಮಿಕ್ರಾನ್ ಮತ್ತು COVID-19 ಕುರಿತ ಬಹಳಷ್ಟು ಅರಿವಿಗೆ ಬಾರದಂತಹ ಮಹತ್ವದ ಮಾಹಿತಿಯನ್ನು ನಾನು ಪಡೆದುಕೊಂಡೆ ಎನಿಸಿತು. ಪ್ರಸ್ತುತ ಸಂದರ್ಭಕ್ಕೆ ಅಗತ್ಯವಾದ ಕಾರ್ಯಕ್ರಮ ನಡೆಸಿಕೊಟ್ಟ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಲತಾ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಧನ್ಯವಾದ ಪೂರಕ ಮಾತುಗಳಿಗೆ. ಶ್ರೀನಾಥ್ ಹೇಳಿ ನಿಮ್ಮ ಪ್ರಶ್ನೆ. Maybe for both, the recent Europe's guidelines announcement, hope it is in your notice, that they have declared that don't wear mask, don't do sanitize, nothing, leave with that. Such kind of is it true? First question. I do not know because I could not verify that.
If so, similar things, guidelines can happen in our India, and is that way to face it courageously and develop the immunity? Is it a medically correct strategy? India is a big country with a large population, with a number of people living in a close community being much higher. By the time we reach the strategy of not wearing masks and not having not doing the basic etiquettes, you probably will be centuries away. So you can never you can never, and we should never try to follow the footsteps of someone, but we should actually understand our own place. And even if I think of work, I worked in 3 different continents, and when each place has its own values, its own customs, and its own way in which we do it work. It takes years for us to actually understand the place and work well. So I never agree that we can take up the rules and regulations of what the Spain has given this notification for Spain, not even for France. So that is how it works. Epidemiology works like that. You need to, and that is why, because the way in which you live is different in each place. Thank you, Dr. Shashi. ಅದೇ ಶ್ರೀನಾಥ್, ಇದು ಕಲ್ಚರಲ್ ಎವಲ್ಯೂಷನ್ ನಾವು ತುಂಬಾ ಸಣ್ಣ ಗ್ಯಾಪ್ ಅಲ್ಲಿ ನೋಡ್ತೀವಿ. ಅಂದ್ರೆ ಹೀಗಾಗ್ಬಿಟ್ಟಿದೆ ನಮ್ಮ ಪೀರಿಯಡ್ ಅಲ್ಲಿ ಬಂದಿದ್ದಾನೆ, ಅಂದ್ರೆ ನಮಗೆ ಮಾತಿಗೆ ಸಿಗೋದನ್ನ ಕಲ್ಚರಲ್ ಎವಲ್ಯೂಷನ್ ಅಂತ ತಗೊಳ್ತೀವಿ. ಬಟ್ ಇಟ್ ಇಸ್ ನಾಟ್ ರಿಯಲಿ ಟ್ರೂ. ಇಟ್ ಹ್ಯಾಸ್ ಟೇಕನ್ ಎ ಲಾರ್ಜರ್ ಟೈಮ್ ದ್ಯಾನ್ ವಾಟ್ ಈಸ್ ಬೀಂಗ್ ಎಕ್ಸ್ಪೀರಿಯನ್ಸ್ಡ್. ಸೊ ಇನ್ ದಟ್ ಕಂಟೆಕ್ಸ್ಟ್ it has got a vast differences between the geographic horizon. Thank you. Participants, excuse me, sir. ಹೇಳಿ ಮೇಡಮ್. ಕವಿತಾ ಮೇಡಮ್. Sir, is there anything in biology because I don't know much about that, as the virus keeps on mutating itself, changing its format, will it become bigger so that the effect will be lesser compared to the previous version of it? There is a hope. Yeah, because at least we can come back with that hope. If it is so, we can come back to our normal routine. I think this should be our normal routine. I mean, this should be our normal routine. We should ensure that we are safe for ourselves at all times. Because of lockdown and all, there are so many things happening. So many people are missing, especially the schooling. That's why this was wanted to ask. Yeah. That should, I mean, they will change. They definitely change in terms of how, socialization happens. Schools come back to routine. Yeah, it will happen. I mean, it's not far away. Thank you. Timeline is very hard to say because you will have to just wait through. ಥ್ಯಾಂಕ್ ಯು ಕವಿತಾ ಮೇಡಮ್. ಶಂಕರ್ ಕಂದಗಾಲ್ ಅವರು ದಯವಿಟ್ಟು ನಿಮ್ಮ ಮೈಕ್ನ ಮ್ಯೂಟ್ ಮಾಡಿ ಸರ್. ಇಟ್ ಇಸ್ ಕ್ರಿಯೇಟಿಂಗ್ ಎ ನಾಯ್ಸ್. ಬೇರೆ ಯಾರಾದರೂ ಪ್ರಶ್ನೆಗಳು ಕೇಳೋರಿದ್ರೆ ಕೇಳಬಹುದು. ಅದೇ ಈ ಹಿಂದೆ ಇನ್ನು ಕೇಳೋದಕ್ಕಿಂತ ಮುಂಚೆ ದಿಲೀಪ್ ಧರ್ಮಪ್ಪ ಅವರು ಒಂದಷ್ಟು ಸೆಟ್ ಆಫ್ ಕ್ವಶನ್ಸ್ ನ ಕಳಿಸಿದ್ರು. ಐ ಥಿಂಕ್ ಐ ಹ್ಯಾವ್ ಶೇರ್ಡ್ ದೋಸ್ ಕ್ವಶನ್ಸ್ ವಿತ್ ಪ್ಯಾನಲಿಸ್ಟ್ ಆಲ್ರೆಡಿ. ಅಂದ್ರೆ ಇಲ್ಲಿ ಎಲ್ಲರ ಉಪಯೋಗಕ್ಕೆ. ಮತ್ತೆ ಅವರು 4 ಕ್ವಶನ್ ಕೇಳಿದ್ದಾರೆ. ಐ ಥಿಂಕ್ ಒನ್ ಬೈ ಒನ್ ಯು ಕ್ಯಾನ್ ಟೇಕ್ ಸರ್. ವಾಟ್ ಈಸ್ ದ ಹೋಲಿಸ್ಟಿಕ್ ಡೆಫಿನಿಷನ್ ಆಫ್ ಇಮ್ಯುನಿಟಿ? ಡಸ್ ಮೈಂಡ್ ಅಂಡ್ ಬಾಡಿ ಹ್ಯಾವ್ ಡಿಫರೆಂಟ್ ಇಮ್ಯುನಿಟಿ ಅಂತ ಮೊದಲನೇ ಪ್ರಶ್ನೆ. Dr. Channesh, do you want to answer this? Because non-opinion is only one line, and immunity from
medical perspective is what we understand about it based upon what data is available, andre how cells behave, about what research has happened. Mind immunity may be different. We may be using or should we actually use the word immunity for the mind? I do not know. So from what, as a doctor, I can understand immunity is about a host defense against a foreign body. So that's my answer. Yes, Dr. Shashi, as you said, it is true. Now, mind immunity ಅಂತ ಬಳಸಕ್ಕೆ ಆಗೋದಿಲ್ಲ. That concept itself is different in way. In fact, ನಿಮಗೆ ಅಂದರೆ ಕೆಲವು ಸಾರಿ ಕಾಯಿಲೆ ದೇಹದಲ್ಲಿರಲ್ಲ ಮನಸ್ಸಲ್ಲಿರುತ್ತೆ ಅಂತಾರಲ್ಲ, ಆ ಥರದ ಮೂಲಕ ಅದು ಬರುತ್ತೆ. ಸೊ ಅದನ್ನ ಐ ಮೀನ್ ಈ ಪರ್ಸ್ಪೆಕ್ಟಿವ್ನಲ್ಲಿ ಅದನ್ನ ಬಳಸೋದೇ ಕಷ್ಟ ಆ್ಯಕ್ಚುಲಿ. ಹಾಗಾಗಿ ಅದು ವಿ ಕಾಂಟ್ ಕೋರ್ಲೇಟ್ ಬೋತ್. ಅವರ ಇನ್ನೊಂದು ಪ್ರಶ್ನೆ ಇದೆ ಸರ್, ಅದು ನೀವೇ ಉತ್ತರ ಹೇಳಬೇಕು. ಅಂದರೆ ಈ ಕೋವಿಡ್-19 ಈ ವೈರಸ್ ಬೇರೆ ಜೀವಿಗಳ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ ಅದ್ರ ಬಗ್ಗೆ ಇಲ್ಲ, ನಾನು ಪ್ರಶ್ನೆ ನೋಡಿದೆ ಆಕಾಶ್ ಅವರೇ. ಏನಂದ್ರೆ ಈಗ ನಮಗೆ ಇಷ್ಟೊಂದು ಸಮಸ್ಯೆ ಕೊಡ್ತಾ ಇರುವಾಗ ನಾವು ಬೇರೆ ಜೀವಿಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳು ಏನೂ ನಡೆದಿಲ್ಲ. ಅದ್ರ ಬಗ್ಗೆ ಊಹಿಸೋಕ್ಕೂ ಸುಮ್ಮನೆ ಅದೊಂಥರ ಪ್ರಶ್ನೆಯಾಗಿ ಬರುತ್ತೆ ವಿನಃ ಅದು ಇಟ್ಸ್ ನಾಟ್ ವೆರಿ ರಿಲೆವೆಂಟ್ ಅಟ್ ದ ಮೂಮೆಂಟ್. ಯಾಕೆಂದರೆ ನಾವು ಪ್ಲಾಂಟ್ ವೈರಾಲಜಿ ಸೋ ಕಾಂಪ್ಲಿಕೇಟೆಡ್. ಪ್ಲಾಂಟ್ ವೈರಾಲಜಿನ ನಾವು ಅನಿಮಲ್ ವೈರಾಲಜಿಗಾಗಲಿ ಅಥವಾ ಹ್ಯೂಮನ್ ವೈರಾಲಜಿಗಾಗಲಿ ಈಕ್ವೇಟ್ ಮಾಡೋಂಥ ಸಂದರ್ಭಗಳೇ ಬಂದಿಲ್ಲ ಇದುವರೆಗೆ. ವೈರಸ್ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್. ಸೊ ವಿ ಆರ್ ನಾಟ್ ಹ್ಯಾವಿಂಗ್ ಟೂಲ್ಸ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ವೆರಿ ರೀಸನ್ ವೈ ಇದು ಎವಲ್ಯೂಷನರಿ ವೈರಾಲಜಿ ಅಂತ ಕರೆಯೋದಾದ್ರೆ ಎವಲ್ಯೂಷನರಿ ಬಯಾಲಜಿ ಬೇರೆ. ಸೊ ವೈ ಬಯಾಲಜಿ ನಮಗೆ it is easier to understand the higher organisms. It is very difficult to understand the lower organisms. Where virus, it is organism kuda alla, innu primitive. So namge first nucleic acid ಹೇಗೆ ಬಂತು, why it is got replication ಅನ್ನೋದೇ ಅರ್ಥ. ಅದು ಇಟ್ ಇಸ್ ಎ ಮಿಸ್ಟಿಕ್ ಅಂತ ಹೇಳಬಾರ್ದು ಅದನ್ನ. ಇಟ್ ಇಸ್ ನಾಟ್ ಅಂಡರ್ಸ್ಟುಡ್. ಸೊ ಹಾಗಾಗಿ ಈ ಥರದ ರಿಲೇಶನ್ಶಿಪ್ ಅಟ್ ದಿಸ್ ಮೊಮೆಂಟ್ ಇಟ್ ಡಸಂಟ್ ರೈಸ್ ಅಟ್ ಆಲ್. ಓಕೆ, I don't have anything to add for that. ನೆಕ್ಸ್ಟ್ ಶಶಿ ಉತ್ತರ ಕೊಡ್ಬೋದು. ಅಲ್ಲೇ ತುಂಬಾ ಆಡ್ ಮಾಡೋದಿಲ್ಲ. ದೇರ್ ಇಸ್ ವೈರಸ್ ಕ್ಯಾನ್ ಗೋ ಇನ್ ಟು ದ ಅನಿಮಲ್ಸ್, ವೆದರ್ ಹೌ ದೇ ಆರ್ ಗೋಯಿಂಗ್ ಟು ಬಿಹೇವ್ ಅನ್ನೋದು ವಿ ಆರ್ ಟ್ರೈಂಗ್ ಟು ಸೇವ್ ಹ್ಯೂಮನ್ಸ್ ಅಟ್ ದ ಮೂಮೆಂಟ್ ಅನ್ಬೋದು ಅಷ್ಟೇ. ನಾವು ಯಂಗ್, 2 years ಇಸ್ ಟೂ ಯಂಗ್. ಪ್ರಕಾಶ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಸ್ತೆ ಸರ್, ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಈಗ ಏನಾಗ್ತಿದೆ ಅಂದ್ರೆ ನಾವು ಎಸ್ಪೆಷಲಿ ಇಂಡಿಯನ್ಸ್ ಆರ್ ಎಮೋಷನಲಿ ಅಟ್ಯಾಚ್ಡ್. ಅಂಡ್ ಒನ್ ಥಿಂಗ್, ಒಂದು ಸಣ್ಣ ಸಿಂಪ್ಟಮ್ ಬಂದಾಗ ಹೆದರಿಕೆ ಜಾಸ್ತಿ ಆಗ್ಬಿಡುತ್ತೆ. ಟೆಸ್ಟ್ಗೆ ಹೋಗ್ಬೇಕಾ, ಹೋದ್ರೆ ಪಾಸಿಟಿವ್ ಬಂದ್ರೆ ಏನು, ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಾ, ಒಬ್ಬರಿಗೆ ಟೆಸ್ಟ್ ಮಾಡಿದ್ರೆ ಇನ್ನು ಮನೆಯಲ್ಲಿರೋರಿಗೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಒಂಥರ ಮಾನಸಿಕವಾಗಿ ಹೋಗ್ತಾ ಇದೀವಿ. ಇದು ತಮ್ಮ ಒಂದು ಅಭಿಪ್ರಾಯ ಮತ್ತೆ ತಮ್ಮ ಒಂದು ಸಜೆಷನ್ಸ್. ಇದ್ರ ಬಗ್ಗೆ ಐ ಮೀನ್ ನೀವು ಕೇಳಿದ ಪ್ರಶ್ನೆ ನಮ್ಮ ತಂಗಿ ನನ್ನ ಇವತ್ತು ಬೆಳಿಗ್ಗೆ ಕೇಳಿದ್ರು. ಸೊ ಇಟ್ಸ್ ನಾಟ್ ಎ ಹ್ಯೂಜ್ ಡಿಫ್ರೆನ್ಸ್ ಬಿಕಾಸ್ ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ದಿಸ್. ನೋಡಿ, ಒಂದು ವಿಷಯ ಅಂದ್ರೆ ಮನೇಲೆ ಯಾರಿಗನ ಬಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ದೇರ್ ಇನ್ ದ ಹೋಲ್ ಫ್ಯಾಮಿಲಿ. ಎಲ್ಲಾರ್ಗೂ ಸಿಂಪ್ಟಮ್ ಬರ್ಬೋದು, ಬರದೇ ಇರ್ಬೋದು. ಸಿಂಪ್ಟಮ್ ಬಂದ್ರೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಇಟ್ ಈಸ್ ಗುಡ್ ಫಾರ್ ಅ ಸ್ಟ್ಯಾಟಿಸ್ಟಿಕಲ್ ನಂಬರ್ಸ್, ತುಂಬಾ ಇಂಪಾರ್ಟೆಂಟು. ಇಟ್ ಮೇ ನಾಟ್ ಬಿ ಸೋ ಗುಡ್ ಫಾರ್ ಯುವರ್ ಪಾಕೆಟ್ಸ್. ಎರಡನೇದು, ಇಸ್ ಇಟ್ ಗೋಯಿಂಗ್ ಟು ಮೇಕ್ ಅ ಹ್ಯೂಜ್, ಇವಾಗ ನಾನು ಪ್ರೆಸೆಂಟೇಷನ್ ಕೊಟ್ಟಿದ್ದ ರೀಸನ್ ಅಲ್ಲಿ ಸ್ಪ್ರೆಡ್ ಆಗುತ್ತಾ, ಅದರಿಂದ ಸಿವಿಯರಿಟಿ ಜಾಸ್ತಿ ಆಗುತ್ತಾ, ಅದರಿಂದ ಏನ್ ಮಾಡಬೇಕು, ಹೌ ವಿ ಶುಡ್ ಬಿಹೇವ್. None of this is going to vary a lot if you do not test or if you test. Test ಮಾಡಿಸ್ಕೊಂಡ್ಬಿಟ್ಟು ಪಾಸಿಟಿವ್ ಇದೆ ಅಂದ್ಬಿಟ್ಟು ಭಯ ಪಡೋದು ಒಳ್ಳೇದ? ಭಯ ಪಡೋದು ಅನ್ನೋದು ನಮಗೆ ಸಿಂಪ್ಟಮ್ಸ್ ಎಷ್ಟು ಮಟ್ಟಕ್ಕೆ ಜಾಸ್ತಿ ಆಗ್ತಾ ಇದೆ, ವಿಜಿಲೆನ್ಸ್ ಇಟ್ಕೊಂಡು ನಾವು ಅದನ್ನ ಮಾನಿಟರ್ ಮಾಡ್ಕೊಂಡು, ಇವಾಗ ಆಕ್ಸಿಜನ್ನೇ ಆಗಲಿ ಅಥವಾ ನಾವು ಸೆಲ್ಫ್ ಬೇಡ ಅಂದ್ರೂ ಇವಾಗ ಮನೇಲಿ ಇತ್ಕೊಂಡು ಮಾನಿಟರ್ ಮಾಡಿಕೊಂಡು ಸ್ಯಾಚುರೇಷನ್ಸ್ ನೋಡಿಕೊಂಡು ಇದನ್ನ ಮಾಡ್ಕೊಂಡು ಸಿವಿಯರಿಟಿ ಜಾಸ್ತಿ ಆಗದೆ ಇದ್ದು
ಲೈಫ್ ಪ್ರಾಬ್ಲಮ್ ಬರ್ದೇ ಇರೋ ಹಂಗಿದ್ರೆ ಯು ಕನ್ಸಿಡರ್ ಇಟ್ ಆಸ್ ಕೋವಿಡ್ ಅಂಡ್ ಗೋ ಫಾರ್ವರ್ಡ್. ಇಲ್ಲ ಮಾಡಿಸ್ಕೊಳ್ಳೇಬೇಕು, ಆವಾಗಲೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕೆಂದ್ರೆ ಮೈ ಪರ್ಟಿಕ್ಯುಲರ್ ಮೈಂಡ್ ಸೆಟ್ ಇಸ್ ಅಬೌಟ್ knowing that I have got it or not got it ಅನ್ನೋಂಗಿದ್ರೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಟ್ಸ್ ನಾಟ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಹಾರ್ಮ್ ಏನಾಗಲ್ಲ. ಮ್ಯಾನೇಜ್ಮೆಂಟ್ ಏನು ಚೇಂಜ್ ಆಗದೆ ಇದ್ರೆ ಅಟ್ ದ ಮೂಮೆಂಟ್ ಸಿಂಪ್ಟಮ್ಸ್ ಇಲ್ಲದೆ ಇದ್ರೆ ಟೆಸ್ಟ್ ಮಾಡಿಸ್ಕೊಳ್ಳೋದು ವೇಸ್ಟ್ ಅನ್ಸುತ್ತೆ ನನಗೆ. ಐ ಹೋಪ್ ಅವ್ರ ಪ್ರಕಾಶ್ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಬೇರೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ, ನಮ್ಗೆ ಆಲ್ರೆಡಿ 6:51, ಇನ್ನೊಂದು 5 ನಿಮಿಷ ಸಮಯ ಇದೆ. ಸೈಡ್ ಎಫೆಕ್ಟ್ಸ್ ಆಫ್ ವ್ಯಾಕ್ಸಿನ್ಸ್ ಆಲ್ಟರ್ನೇಟಿವ್ಸ್ ಒಂದು ಪ್ರಶ್ನೆ ಇತ್ತು, ಅದು ಆ ಪ್ರಶ್ನೆಯನ್ನ ಉತ್ತರಿಸ್ಬೋದು. ಸೈಡ್ ಎಫೆಕ್ಟ್ಸ್ ಅದೇ ಮೈಲ್ಡ್ ಸಿಂಪ್ಟಮ್ಸ್ ಆಫ್ ಕೋವಿಡ್ ಇರ್ಬೋದು, ಅಂದ್ರೆ ಫೀವರ್ಸು, ನಾಸಿಯಾ, ವಾಮಿಟಿಂಗ್, ಮೈಲ್ಡ್ ಆಗಿ ವ್ಯಾಕ್ಸಿನೇಷನ್ ತಗೊಂಡ್ ಆದ್ಮೇಲೆ ಬರೋ ಎಫೆಕ್ಟ್. ಇಟ್ಸ್ ಆಕ್ಚುಲಿ ಮಿಮಿಕಿಂಗ್ ದ ವೈರಸ್ ಇಟ್ ಸೆಲ್ಫ್. ಆಲ್ಟರ್ನೇಟಿವ್ಸ್ ಸದ್ಯಕ್ಕೇನು ಇಲ್ಲ ಇಸ್ ವಾಟ್ ಐ ಕ್ಯಾನ್ ಸೇ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಭಾನುಪ್ರಕಾಶ್ ಅವ್ರದ್ದು ಏನು ಪ್ರಶ್ನೆ ಇದೆ? ರುದ್ರೇಶ್ ಒಬ್ಬೊಬ್ಬರ ಕೇಳಿ, ಯಾರಾದ್ರು? ಭಾನುಪ್ರಕಾಶ್ ಕೇಳಿ ಸರ್. ಈಗ ತಾವು ಹೇಳಿದ್ರಿ ಮನೆಯಲ್ಲಿ ಬಂದ ತಕ್ಷಣ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಸೊ ಕ್ಯಾನ್ ದ ಅದರ್ ಸಿಂಪ್ಟಮ್ ವಿತೌಟ್ ಅಸಿಂಟಮ್ಯಾಟಿಕ್ ಇದ್ದಾಗ ಕ್ಯಾನ್ ದೇ ಗೋ ಫಾರ್ ದ ಪ್ರೊಫಿಲಾಕ್ಟಿಕ್ ಮೆಜರ್ಸ್? There is no treatment for virus. ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಪ್ರೊಫಿಲಾಕ್ಸಿಸ್ ಪ್ರೋಟೋಕಾಲ್ಸ್ ಅದೇ ಇವಾಗ ಪ್ರೋಟೋಕಾಲ್ಸ್ ಅಲ್ಲೂ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಟ್ರೀಟ್ಮೆಂಟ್ ಅಂದ್ರೆ ಇವಾಗ ಕೊಡ್ತಾ ಇರೋ ಟ್ಯಾಬ್ಲೆಟ್ಸ್, ಯಾವ ಟ್ಯಾಬ್ಲೆಟನ್ನು ಕೋವಿಡ್ಗೆ ಅಂತ ಎಫೆಕ್ಟ್ ಆಗ್ಬಿಟ್ಟು ಅವ್ರ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ ಅದು ಎಕ್ಸೆಪ್ಟ್ ಫಾರ್ ವ್ಯಾಕ್ಸಿನೇಷನ್ ಯಾವುದು ಇಲ್ಲ. ಯಾವುದೇ ಆಗಲಿ ಎನಿಥಿಂಗ್, ಇವಾಗ ವಿಟಮಿನ್ ಸಿ ತಗೊಂತೀರ ತಗೊಳ್ಳಿ, ವಿಟಮಿನ್ ಸಿ ನಾನೇನು ಬೇಡ. ಬಟ್ ಮೆಡಿಕೇಶನ್ಸ್, ಡ್ರಗ್ಸ್ ತಗೊಳ್ಳೋದು ಫಾರ್ ಎನಿಥಿಂಗ್, ಎವ್ರಿಥಿಂಗ್ ಹ್ಯಾಸ್ ಬೀನ್ ಪ್ರೂವನ್ ಟು ಬಿ ನಾಟ್ ಎಫೆಕ್ಟಿವ್ ಅಕ್ರಾಸ್ ದ ವರ್ಲ್ಡ್. ಇಂಡಿಯನ್ ಪ್ರೋಟೋಕಾಲ್ಸ್ ಚೇಂಜ್ ಆಗೋಕ್ಕೆ ಟೈಮ್ ಆಗುತ್ತೆ, ಪೇಪರ್ ಮೇಲೆ ಬರೋಕ್ಕೆ ಟೈಮ್ ಆಗುತ್ತೆ, ಅದು ಅಷ್ಟು ಈಸಿಯಾಗಿ ಬರಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಇದ್ದಾಗ ಇದು ಹೆಂಗೆ ಅಂದ್ರೆ, ನನಗೆ ಹೊಟ್ಟೆ ಹಸಿದೆ ಇದ್ದಾಗ ನಾನು ಊಟ ಮಾಡ್ತೀನಿ ಯಾಕೆಂದ್ರೆ ನನಗೆ ನಾಳೆಗೆ ಊಟ ಬೇಕು ಅನ್ನೋ ಆಗ್ಬಿಡುತ್ತೆ. ಆವಾಗ ದಪ್ಪ ಆಗ್ತೀವಿ ಅಷ್ಟೇ, ಬಟ್ ವಿ ವಾಂಟ್ ಬಿ ಗೆಟಿಂಗ್ ಎನಿ ಬೆನಿಫಿಟ್ ಔಟ್ ಆಫ್ ಇಟ್. ದಟ್ ಈಸ್ ಮೈ ಒಪಿನಿಯನ್ ಅಬೌಟ್. ದೇರ್ ಇಸ್ ನೋ ಪ್ರೊಫಿಲಾಕ್ಸಿಸ್, ದೇರ್ ಇಸ್ ನೋ ಇದು. ಎಸಿಂಪ್ಟಮ್ಯಾಟಿಕ್ ಇದ್ರೆ ಮನೇಲಿ ಯಾರನ್ನ ಬಂದಿದೆ ಅಂದ್ರೆ ಟೆಸ್ಟ್ ಮಾಡಿಸ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಮನೇಲಿ ಬಂದು ಯಾರಿಗನ್ನ ಪಾಸಿಟಿವ್ ಇದ್ರೆ ಬೇರೆಯವ್ರೆಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಎಸಿಂಪ್ಟಮ್ಯಾಟಿಕ್ ಇದ್ರೆ ಸಿಂಪ್ಟಮ್ಸ್ ಬಂದ್ರೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಪಾಸಿಟಿವ್ ಬರೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಕೋವಿಡ್ ಅಂತೆ ತಗೋಬಹುದು ಅದನ್ನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಡಾಕ್ಟರ್ ರುದ್ರೇಶ್, ನಿಮ್ ಪ್ರಶ್ನೆ ಕೇಳಬಹುದು. ಶಂಕರ್ ಕಂದಗಾಲ್ ಅವ್ರ ದಯವಿಟ್ಟು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ಪ್ರಶ್ನೆ ಕೇಳೋ ಸಮಯ ಬಂದಾಗ ಆನ್ ಮಾಡ್ಕೊಳ್ಳಿ. ಡಾಕ್ಟರ್ ರುದ್ರೇಶ್. I just want to complete one more thing Dr. ಭಾನುಪ್ರಕಾಶ್ ಅವ್ರು ಕೇಳಿದ್ದು. ಟೆಸ್ಟ್ ಮಾಡಿಸ್ಕೊಳ್ಳೋ ಒಂದು ಕಾರಣ ಸಿಂಪ್ಟಮ್ಸ್ ಬಂದವ್ರಿಗೆ ಅಂದ್ರೆ ಬೇರೆ ಕಾರಣಗಳು ಇರುತ್ತೆ ಫೀವರ್ಸ್ ಬರೋಕ್ಕೆ. ಅದನ್ನು ಒಂಥರ ವಿ ಶುಡ್ ನಾಟ್ ಫರ್ಗೆಟ್ ದಟ್ ಇವಾಗ ಕೋವಿಡ್ ಇದ್ದಾಗ ಬೇರೆ ಎಲ್ಲ ಮಾಯ ಆಗ್ಬಿಟ್ಟಿದೆ ಅನ್ನೋದು ಅದೊಂದು ಮರಿಬಾರ್ದಷ್ಟೇ. ಅದಕ್ಕೆ ಸಮ್ ಸಾರ್ಟ್ ಆಫ್ ಮೆಡಿಕಲ್ ಅಡ್ವೈಸ್ ಈಸ್ ನೆಸೆಸರಿ ಅಂತ ಹೇಳೋದು. ಸಾರಿ ಡಾಕ್ಟರ್ ರುದ್ರೇಶ್. ರುದ್ರೇಶ್ ಅವ್ರ ಪ್ರಶ್ನೆ ಕೇಳಬಹುದು? ಸರ್ ಇಲ್ಲ, ಮುಂದಿನ ಪ್ರಶ್ನೆ ಶಂಕರ್ ಅವ್ರು ಕೇಳ್ಬೋದು. ಶಂಕರ್ ಕಂದಗಾಲ್ ಅವರೇ. ಸರ್ ನಮಸ್ಕಾರ. ಹೇಳಿ. ಹಲೋ, ಹೇಳಿ, ನಿಮ್ ಪ್ರಶ್ನೆ ಕೇಳಿ. ಸರ್, ಈಗ ಅಸ್ತಮಾ ಇದ್ದವ್ರಿಗೆ ಯೂಸ್ವಲಿ
ಮಾಸ್ಕ್ ಹಾಕಿದಾಗ ಸ್ವಲ್ಪ ಬಹಳ ಹೊತ್ತು ಟ್ರಾವೆಲಿಂಗ್ ಇದ್ದಾಗ ಹಾಕ್ಬೇಕಾಗ್ತದೆ, ಆದ್ರೆ ಅದು ತೊಂದರೆ ಆಗ್ತದಲ್ಲ, ಅದಕ್ಕೆ ಆಲ್ಟರ್ನೇಟ್ ಏನದ ಅಂತ, ಅಥವಾ ಯಾವ್ದಾದ್ರು ವಿಶೇಷ ಮಾಸ್ಕ್ ಅದನ್ನ ಅಸ್ತಮಾ ಇದ್ದವ್ರಿಗೆ? ಮಾಸ್ಕ್ ಅನ್ನೋದು ಲಾರ್ಜ್ ಮಾಸ್ಕ್ ಅನ್ನೋದು ಟು ಪ್ರಿವೆಂಟ್ particles being transmitted from one person to another, obvious ದೊಡ್ಡದಾಗಿದ್ದಾಗ ಅದರದ್ದು ಸ್ಪೆಸಿಫಿಸಿಟಿ, ಐ ಮೀನ್ ಅದರದ್ದು ಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ಫೇಸ್ ಮಾಸ್ಕ್ ಇಂದ N95 ಅನ್ಕೊಂಡು ಇಫ್ ಯು ಗೋ ಇನ್ಕ್ರೀಸಿಂಗ್ ಸ್ಪೆಸಿಫಿಟಿ, ಅಂದರೆ ದ ಅಮೌಂಟ್ ಆಫ್ ಟ್ರಾನ್ಸ್ಮಿಷನ್ ಫ್ರಾಮ್ ದ ಮಾಸ್ಕ್ ಇಟ್ ಸೆಲ್ಫ್, ಐ ಮೀನ್ ಫ್ರಾಮ್ ದ ಪರ್ಸನ್ ಟು ಪರ್ಸನ್ ಕಮ್ಮಿ ಹಾಕೊಂಡು ಹೋಗುತ್ತೆ. ಇವಾಗ ಜನಕ್ಕೆ ಹೂಎವರ್ ಇಟ್ ಈಸ್ ಆಸ್ತಮನೆ ಆಗಿರ್ಲಿ, ಯಾರು ಮಾಸ್ಕ್ ಟಾಲರೇಟ್ ಮಾಡೋಕೆ ಆಗ್ತಾ ಇಲ್ವೋ ಅವರು ಮಾಸ್ಕ್ ಹಾಕೊಳ್ದೇ ಇರೋ ಪ್ರಾಬ್ಲಮ್ ಇದೆ. ಅಂದ್ರೆ ಅವ್ರಿಗೆ ಟಾಲರೇಟ್ ಮಾಡೋಕೆ ಆಗಲ್ಲ, ಯಾಕೆಂದ್ರೆ ಬೇರೆ ಉಸಿರಾಡೋಕೆ ತೊಂದರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಬೇರೆ ಎಟಿಕ್ವೇಟ್ಸ್ ಎಲ್ಲ ಜಾಸ್ತಿ ಮಾಡ್ಬೇಕು. ಆಕ್ಚುಲಿ ಅವರು ಜಾಸ್ತಿ ಐಸೋಲೇಟ್ ಆಗ್ಬೇಕು. ಸೊ ಸಪ್ರೇಟ್ ಆಗಿ ಟೈಪ್ಸ್ ಆಫ್ ಮಾಸ್ಕ್ ಇವ್ರಿಗೆ ಮಾತ್ರ ಆಗೋದು ಎಲ್ಲ ಇರಲ್ಲ. ಒಂದು ಆಲ್ಟರ್ನೇಟಿವ್ಸ್ ಅಂದ್ರೆ ಇವಾಗ ಮೋರ್ ಅಂಡ್ ಮೋರ್ ಎಕ್ಸ್ಪೆನ್ಸಿವ್ ಮಾಸ್ಕ್, ಇವಾಗ ಹಾಸ್ಪಿಟಲ್ಸ್ ಅಲ್ಲಿ ರೆಸ್ಪಿರೇಟರ್ಸ್ ಅಂತ ಯೂಸ್ ಮಾಡ್ತೀವಿ, ಫುಲ್ ಫೇಸ್ ಮಾಸ್ಕ್ ಟೈಪ್ ಇರುತ್ತೆ, ಅದು ಮಾಸ್ಕ್ ಹಾಕೊಂಡಿರೋಂಗೆ ಇರಲ್ಲ, ಅದಕ್ಕೆ N95 ಇರುತ್ತೆ. ಆ ತರ ಎಲ್ಲ ತಗೊಂಡ್ರೆ ಮೇ ಬಿ ಆ ಪರ್ಟಿಕ್ಯುಲರ್ಲಿ ಅವ್ರಿಗೆ ಉಸಿರಾಡೋಕ್ಕೆ ಕಮ್ಮಿ ತೊಂದರೆ ಆಗ್ಬೋದು. ಸೊ ಜನದ ಮಧ್ಯೆ ಟ್ರಾವೆಲ್ ಮಾಡೋಕ್ಕೂ, ಬಟ್ ಅದರ ಎಕ್ಸ್ಪೆನ್ಸ್ ಜಾಸ್ತಿ ಹಾಕೊಂಡೋಗುತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ರೆ ಸರ್ಜಿಕಲ್ ಮಾಸ್ಕ್ ₹30 ಆದ್ರೆ N95 ₹150 ಆದ್ರೆ ರೆಸ್ಪಿರೇಟರ್ 3000 to 6000 rupees ಆಗುತ್ತೆ. ಯು ಕ್ಯಾನ್ ಯೂಸ್ ಫಾರ್ 45 days ಹಂಗೆ ಅಂತ. ಓಕೆ, ಥ್ಯಾಂಕ್ ಯು. ಭಾನು ಪ್ರಕಾಶ್ ಅವರು ಮೆಸೇಜ್ ಮಾಡಿದರೆ, ಕಾಂಪ್ಲಿಮೆಂಟ್ ಟು ಬೋತ್ ಸ್ಪೀಕರ್ಸ್ ಫಾರ್ ಪ್ರೊವೈಡಿಂಗ್ ಲಿಟ್ಲ್ ಇನ್ಸೈಟ್ ಆನ್ ಪ್ರೆಸೆಂಟ್ ಸಿನಾರಿಯೋಸ್ ಆಫ್ ಕೋವಿಡ್. ಥ್ಯಾಂಕ್ ಯು ಭಾನು ಪ್ರಕಾಶ್ ಅವರೇ ನಿಮ್ಮ ಅಭಿಪ್ರಾಯಕ್ಕೆ. ಐ ಥಿಂಕ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿಸ್ ಸೆಷನ್. ಆಲ್ರೆಡಿ ಸುಮಾರು 2 ಗಂಟೆ ಆಗ್ತಾ ಇದೆ. ನಾನು ಈ ಇಡೀ ಇವತ್ತಿನ ವೆಬಿನಾರ್ ಅನ್ನ ಸಮ್ಮರೈಸ್ ಮಾಡಿ ಮತ್ತೆ ವಂದನಾರ್ಪಣೆ ತಿಳಿಸ್ಬೇಕು ಅಂತ ಪ್ರೊಫೆಸರ್ ವೆಂಕಟೇಶ್ ಅವರನ್ನ ಕೇಳ್ಕೊಂತಾ ಇದ್ದೀನಿ. ಓವರ್ ಟು ಯು. ಥ್ಯಾಂಕ್ ಯು ಆಕಾಶ್. ಸುಮಾರು 2 ಗಂಟೆಗಳ ಕಾಲ ನಾವಿವತ್ತು ಈ ಡಿಫೆನ್ಸ್ ಆಸ್ ವೆಲ್ ಆಸ್ ಡಿಸೀಸ್ ಆಫ್ COVID-19 ಇಂದ ಶುರು ಮಾಡಿದ್ರಿ. ಅದರ ಚಲನಶೀಲತೆಯಿಂದ ಡಾಕ್ಟರ್ ಚನ್ನೇಶ್ ಅವರು ಶುರು ಮಾಡಿದ್ರು. ಡೈನಾಮಿಕ್ ಬುಕ್ಸ್ ಆಫ್ ವೈರಾಲಜಿ, ವೈರಾಲಜಿಯ ಚಲನಶೀಲತೆ. ನಾವೀಗಾಗಲೇ ನೋಡಿದಾಗೆ ಈ ವೈರಾಲಜಿನ ಡಾಕ್ಯುಮೆಂಟ್ ಆಗಿರೋದೇ ನೋಡಿದ್ರೆ 1931ರಿಂದ 2021 ತನಕ ಸುಮಾರು 80 ವರ್ಷಗಳ ಒಂದು ಜರ್ನಿ ಕಾಣ್ತಾ ಇದೆ ನಮ್ಗೆ. ಆದ್ರಿಂದ ಈ ವೈರಸ್ ಮತ್ತು ಈ ಕೋವಿಡ್ ಅಂತ ವೈರಸ್ಗಳು ಸರ್ವೇ ಸಾಮಾನ್ಯವಾಗಿ ನಮ್ಮ ಜೊತೆನೆ ಬೆಳೀತಾ ಇರೋದು ನೋಡಿದ್ರೆ ಇದರಿಂದ ನಮ್ಗೆ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನ ಇಬ್ಬರು ಸ್ಪೀಕರ್ಸು ನಮ್ಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಚೆನ್ನೈ ಸರ್ ಅವರು ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ರೆಫರೆನ್ಸ್ ಪೇಪರ್ಸ್, ಆಕರ ಪೇಪರ್ಸ್ ಗಳನ್ನು ಕೊಟ್ಟು ಎಷ್ಟು ಜನ ಅದ್ರ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಇದನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಬ್ಬ ಇಬ್ಬರ ಪೇಪರ್ ಅಲ್ಲ, ಸುಮಾರು 167 ಜನ ಮಾಡಿದ್ದ ಒಂದು ಪೇಪರ್, ಮತ್ತೆ 290 ಮಿಕ್ಕಿಲಾದ ಆಥರ್ಸ್ ಮಾಡಿರತಕ್ಕಂಥ ಪೇಪರ್ ನಲ್ಲಿರುವಂತಹ ಆಕಾರವನ್ನು ಕೊಟ್ಟು ನಮ್ಮನ್ನ ಈ ಒಂದು ಸಾರ್ವಜನಿಕ ತಿಳುವಳಿಕೆ ಏನಿದೆ ಈ ಒಮಿಕ್ರಾನ್ ಬಗ್ಗೆ ಆಗ್ಲಿ ವೈರಸ್ ಬಗ್ಗೆ ಆಗ್ಲಿ ತಿಳಿಸ್ಕೊಟ್ಟಿದ್ದಾರೆ. ಚೆನ್ನೈ ಸರ್ಗೆ ಈ CPS ಮುಖಾಂತರ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಚೆನ್ನೈ ಸರ್, ನಿಮ್ಗೆ ಧನ್ಯವಾದಗಳು. ಅದೇ ರೀತಿ ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಅವರು ಎಸ್ಪೆಷಲಿ ಒಮಿಕ್ರಾನ್ ಬಗ್ಗೆ ಇತ್ತೀಚಿನ ಇದು ನವೆಂಬರ್ ಇಂದ 1 ತಿಂಗಳ ಅವಧಿಯಲ್ಲಿ 60 ದೇಶಗಳಿಗೆ ಹರಡಿರ್ತಕ್ಕಂಥ ಒಮಿಕ್ರಾನ್ ಬಗ್ಗೆ ಮುಖ್ಯವಾಗಿ ಪ್ರಾಕ್ಟಿಕಲ್ ಪರ್ಸ್ಪೆಕ್ಟಿವ್ ಮತ್ತೆ ಫಿಸಿಷಿಯನ್ ಪರ್ಸ್ಪೆಕ್ಟಿವ್ ಮತ್ತು ಪಬ್ಲಿಕ್ ಪರ್ಸ್ಪೆಕ್ಟಿವ್ ಅಂತ 3 ಹಂತಗಳಲ್ಲಿ ಅದನ್ನ ವಿವರಿಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಜೊತೆಗೆ
ಸುಮಾರು ಏನೇನಿದೆ ಡೌಟ್ಸ್ ಅದನ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಅವರು ಸಹ ನಮ್ಮ ಈ ಒಮಿಕ್ರಾನ್ ಬಗ್ಗೆ ಆಗಲಿ ವೈರಸ್ ಬಗ್ಗೆ ಆಗಲಿ ಒಂದು ಆಶಾವಾದವನ್ನು ಕೊಟ್ಟಿದ್ದಾರೆ ಜನತೆಗೆ. ಅವ್ರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಶಿ ಭಾಸ್ಕರ್ ಕೃಷ್ಣಮೂರ್ತಿ ಸರ್. ಅದೇ ರೀತಿ ಸಂದೇಶ್ ಅವರು ನಮ್ಮ ಜೊತೆಗಿದ್ರು, ನಮ್ಮ CPUS ನ ಪ್ರಮುಖ ಮೆಂಬರ್. ಅವರು ಸಹ ಈ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಒನ್ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ನ ಮುಖಾಂತರ ವಿವಿಧ ವಿಷಯಗಳಿಗೆ ಅವಾಗವಾಗ ಬಂದು ನಮ್ಮೊಡನೆ ನಿಂತು ಸುಮಾರು ಸೃಷ್ಟೀಕರಣವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರಶ್ನೆಗಳ ಮುಖಾಂತರ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಂತ ಶಂಕರ್ ಕಂದಗಾಲ್ ಅವರು, ಭಾನುಪ್ರಕಾಶ್, ಶ್ರೀಧರ್, ಶ್ರೀನಾಥ್, ಪ್ರಕಾಶ್, ಕವಿತಾ ಮೇಡಮ್, ಸುಮಾರು ಜನ ಇದರ ಜೊತೆಗೆ ಲತಾ ಮೇಡಮ್ ಸಹ ಇದ್ರು. ಎಲ್ಲರಿಗೂ ಈ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಜ್ಞಾನವನ್ನು ಸಹ ನೀವು ಬೆಳೆಸಿದಿರಾ ಅಂತೇಳಿ ಎಲ್ಲರಿಗೂ ಈ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಆಕಾಶ್ಗೆ, ಮುಖ್ಯವಾಗಿ ರೂಪಿಸಿದ ಆಕಾಶ್, ಚನ್ನೇಶ್ ಸರ್, ಎಲ್ಲರಿಗೂ ಸಹ ಈ ಮುಖಾಂತರ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಕಾಶ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನೊಂದು ಮೆಸೇಜ್ ಶಂಕರ್ ಮೇಲ್ಕೋಟೆ ಅವರು ಕಳಿಸಿದ್ದಾರೆ. ಅವರು ಥ್ಯಾಂಕ್ ಯು CPUS ಫಾರ್ 2 lectures ಆಫ್ ಗ್ರೇಟ್ ಕ್ಲಾರಿಟಿ ಇನ್ ಡೀಟೇಲ್ ಅಂತ. ಸೊ ಥ್ಯಾಂಕ್ ಯು ಸರ್. ಅವರಿಗೂ ಕೂಡ CPUS ನ ಪರವಾಗಿ ಧನ್ಯವಾದಗಳು. ಈ ವೆಬ್ಎಕ್ಸ್ ಪ್ಲಾಟ್ಫಾರ್ಮ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಇದಲ್ದೇನೆ ಇನ್ನೂ 2 ಶಂಕರ್ ಮತ್ತೆ ವಿಜಯ್ ಕುಮಾರ್ ಅವರು, ಭಾನುಪ್ರಕಾಶ್ ಅವರು ಎಲ್ಲರೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಸೊ ಮತ್ತೊಮ್ಮೆ CPUS ನ ಪರವಾಗಿ ಇವತ್ತು ಮಾತನಾಡಿದಂತ ಡಾಕ್ಟರ್ ಚನ್ನೇಶ್ ಹಾಗೂ ಡಾಕ್ಟರ್ ಶಶಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ವೆಬಿನಾರ್ ಹೆಚ್ಚಿನ ಜನರಿಗೆ, ಇವತ್ತು ಕೇಳುಗರಿಗೆ ಒಂದು ರೀತಿ ತಿಳುವಳಿಕೆ ಹಾಗೂ ಸಮಾಧಾನದ ಭಾವವನ್ನ ಉಂಟು ಮಾಡಿದೆ ಅಂತ ನಾನಂತೂ ಭಾವಿಸ್ತೀನಿ. ವೈರಸ್ ಮತ್ತೆ ಜೀವಿ, ಅದನ್ನ ಜೀವಿ ಅಂತಾನೂ ಕರೆಯಲ್ಲ. ಆದ್ರೆ ಒಂದು ತುದಿಯಲ್ಲಿ ವೈರಸ್ ಇತ್ತಂದ್ರೆ ಇನ್ನೊಂದು ತುದಿಯಲ್ಲಿ ಮನುಷ್ಯನ ಇದ್ದೀವಿ. ಈ ಎರಡೂ ಎಕ್ಸ್ಟ್ರೀಮ್ಗಳ ಮಧ್ಯೆ ಇರುವಂತ ಸಂಬಂಧಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಆ ಬಗ್ಗೆ ಹೆಚ್ಚು ಲೇಖನಗಳು ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ಇದ್ದಾವೆ. ನೀವು ಇನ್ನೂ ಹೆಚ್ಚು ಡೀಟೇಲ್ಗೆ ಬೇಕಂತಂದ್ರೆ ಆ ಲೇಖನಗಳನ್ನ ಓದ್ಬಹುದು. ಸೊ ತಿಳುವಳಿಕೆಯಿಂದ ನಾವು ಸಮರ್ಥವಾಗಿ ಯಾವುದೇ ಈ ತರದ ಹೊಸ ಸವಾಲುಗಳನ್ನ ಎದುರಿಸೋಣ ಅನ್ನೋ ಒಂದು ಆಶಾಭಾವನೆಯಿಂದ, ಆ ಒಂದು ಭಾವ ನಿಮ್ಮಲ್ಲೂ ಕೂಡ ಬಂದಿದೆ, ತಿಳುವಳಿಕೆ, ಧೈರ್ಯ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮುಂದಿನ ತಿಂಗಳು ಇನ್ನೊಂದು ವಿಚಾರದ ಬಗ್ಗೆ ಒಂದು ವೆಬಿನಾರ್ನ ಮುಖಾಂತರ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು everyone once again for participating in this webinar, especially the panelists Dr. Channesh and Dr. Shashi. Thank you once again. Thank you all. Thank you.